ನಮಸ್ಕಾರ. ಇಂದು ಮುಂದುವರಿದ ಭಾಗವಾಗಿ ರಾಷ್ಟ್ರಪತಿಗಳ ಚುನಾವಣೆ, ಅವರ ಅಧಿಕಾರಾವಧಿ ಮತ್ತು ಪ್ರಮಾಣ ವಚನದ ಬಗ್ಗೆ ಇವತ್ತಿನ ಈ ವಿಡಿಯೋ ಇರುತ್ತದೆ. ನಾನು ಈ ಮೊದಲೇ ಹೇಳಿದ ಹಾಗೆ ಚುನಾವಣೆ ಪರೋಕ್ಷವಾಗಿರುತ್ತದೆ. ನಾನು ಹಿಂದಿನ ನನ್ನ ವಿಡಿಯೋನಲ್ಲಿ ನಿಮಗೆ ವಿವರಿಸಿದ್ದೀನಿ. ಏನಾಗುತ್ತೆ ಅಂತಂದರೆ, ಅಮೇರಿಕದ ಅಧ್ಯಕ್ಷರನ್ನು ಪ್ರಜೆಗಳು ನೇರವಾಗಿ ಚುನಾಯಿಸ್ತಾರೆ. ಇಲ್ಲಿ ನಾವು ಭಾರತದ ಪ್ರಜೆಗಳು ನಾವು ನೇರವಾಗಿ ರಾಷ್ಟ್ರಪತಿಯವರನ್ನು ಆಯ್ಕೆ ಮಾಡೋದಿಲ್ಲ. ಅದಕ್ಕೆ ಇರುವಂತಹ ಪ್ರಕ್ರಿಯೆಯೇ ಬೇರೆಯದಾದಂತಹ ವಿಧಾನ ಇದೆ. ಇದಕ್ಕೆ ಕಾರಣ ಏನು ಅಂತಲೂ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ವಿಷಯ ಸಂವಿಧಾನ ಕರಡು ಸಮಿತಿಯಲ್ಲಿಯೂ ಕೂಡ ಚರ್ಚೆ ಆಯಿತು. ಒಂದು ವರ್ಗ ಅವ್ರನ್ನ ನೇರವಾಗಿ ಚುನಾಯಿಸಬೇಕಂತಕ್ಕಂಥದ್ದು, ಇನ್ನೊಂದು ವರ್ಗ ಹಾಗೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ಒಂದು ವೇಳೆ ರಾಷ್ಟ್ರಪತಿಗಳು ನೇರವಾಗಿ ಚುನಾಯಿತರಾದರೆ, ಇನ್ನೊಂದು ವಿಧದಲ್ಲಿ ನಾವು ಸಂಸತ್ತಿನ ಪದ್ಧತಿಯನ್ನು ಅನುಸರಿಸುತ್ತಿರುವುದರಿಂದ ಅಲ್ಲಿ ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರಪತಿಗಳು ನೇರವಾಗಿ ಆಯ್ಕೆ ಆಗುವಂತಹ ಒಂದು ಪರಿಸ್ಥಿತಿಯಲ್ಲಿ ಯಾರಿಗೆ ಯಾವ ಥರದ ಅಧಿಕಾರ ಅಂತಕ್ಕಂಥದ್ದು ಬರೋದರಿಂದ ಈ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ವ್ಯವಸ್ಥೆ ಏನು ಅನ್ನೋದನ್ನು ನಾವು ಇವಾಗ ಅರಿತುಕೊಳ್ಳೋಣ. ಭಾರತದ ಚುನಾವಣೆ, ನಾನು ಹೇಳಿದ ಹಾಗೆ ಭಾರತದ ಪ್ರಜೆಗಳು ನೇರವಾಗಿ ಆಯ್ಕೆ ಮಾಡೋದಿಲ್ಲ. ಭಾರತದ ಪ್ರಜೆಗಳು ನೇರವಾಗಿ ರಾಷ್ಟ್ರಪತಿಯನ್ನು ಚುನಾಯಿಸುವುದಿಲ್ಲ. ಚುನಾಯಿಸುವುದಿಲ್ಲ. ಪರೋಕ್ಷ ಚುನಾವಣೆ ನಡೆಯುತ್ತದೆ. ಪರೋಕ್ಷ ಚುನಾವಣೆ ನಡೆಯುವುದು. ಅಂದರೆ ನಾವು ಕೆಲವು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿರ್ತೇವೆ. ಆ ಆಯ್ಕೆ ಮಾಡಿದಂತಹ ಜನಪ್ರತಿನಿಧಿಗಳು ರಾಷ್ಟ್ರಪತಿಯವರನ್ನು ಆಯ್ಕೆ ಮಾಡ್ತಾರೆ. ಹಾಗಿದ್ದರೆ ನಾವು ಆಯ್ಕೆ ಮಾಡಿದಂತಹ ಜನಪ್ರತಿಗಳು ಯಾರು ಅನ್ನೋದನ್ನು ನಾವು ನೋಡೋದಾದರೆ, ಚುನಾಯಿತ ಪ್ರತಿನಿಧಿಗಳು. ಇಲ್ಲಿ ಬಹಳ ಮುಖ್ಯವಾದಂತಹ ಶಬ್ದ ಅಂದರೆ ಇಲೆಕ್ಟೆಡ್ ರಿಪ್ರೆಸೆಂಟೇಟಿವ್ಸ್. ಚುನಾಯಿತ ಪ್ರತಿನಿಧಿಗಳು. ಈ ಶಬ್ದ ಭಾಳ ಇಂಪಾರ್ಟೆಂಟ್. ಪ್ರತಿನಿಧಿಗಳು. ಆದರೆ ನಾಮನಿರ್ದೇಶಿತರಲ್ಲ. ಭಾಗವಹಿಸಲಾರರು. ಇದು ನಮ್ಮ ವ್ಯವಸ್ಥೆ. ಕಾನ್ಸೆಪ್ಚುಲಿ ದಿಸ್ ಈಸ್ ದಿ ಥಿಂಗ್. ಚುನಾಯಿತ ಪ್ರತಿನಿಧಿಗಳು ರಾಷ್ಟ್ರಪತಿಯನ್ನು ಆಯ್ಕೆ ಮಾಡ್ತಾರೆ. ರಾಷ್ಟ್ರಪತಿಯನ್ನು ಚುನಾಯಿಸುತ್ತಾರೆ. ನಮ್ಮ ಪ್ರಧಾನಮಂತ್ರಿಗಳು ಒಬ್ಬ ಲೋಕಸಭೆಯ ರಾಜ್ಯಸಭೆಯ ಸದಸ್ಯರಾಗಿ ಚುನಾಯಿತರಾಗುತ್ತಾರೆ. ಆದರೆ ಅವರು ಪ್ರಧಾನಮಂತ್ರಿಯಾಗಿ ಚುನಾಯಿತರಾಗೋದಿಲ್ಲ. ಅವರು ಪ್ರಧಾನಮಂತ್ರಿಯಾಗಿ ನೇಮಕಗೊಳ್ಳುತ್ತಾರೆ. ಅದು ಮುಂದೆ ಹೋಗ್ತಾ ನಿಮಗೆ ನೇಮಕ ಮತ್ತು ಚುನಾವಣೆಯ ವ್ಯತ್ಯಾಸ ಗೊತ್ತಾಗುತ್ತೆ. ಸಂಕ್ಷಿಪ್ತವಾಗಿ ಹೇಳೋದಾದರೆ, ಚುನಾವಣೆ ಅಂದ ಸಂದರ್ಭದಲ್ಲಿ ಒಂದಕ್ಕಿಂತ ಹೆಚ್ಚು ಪಾರ್ಟಿಗಳಿರ್ತಾರೆ. ಆದರೆ ನೇಮಕದ ಸಂದರ್ಭದಲ್ಲಿ ಒಂದಕ್ಕಿಂತ ಹೆಚ್ಚು ಪಾರ್ಟಿಗಳಿರೋದಿಲ್ಲ. ಒಬ್ಬರ ಹೆಸರು ಸೂಚಿಸಲಾಗ್ತದೆ, ಅವರು ನೇಮಕಗೊಳ್ತಾರೆ. ದಟ್ ಈಸ್ ದಿ ಕಾನ್ಸೆಪ್ಟ್. ಹಾಗಿದ್ದರೆ ನಾವು ಈ ಚುನಾವಣೆಯನ್ನು ಎರಡು ಮೂಲಭೂತವಾದಂತಹ ಪದ್ಧತಿಗಳನ್ನು ಇಲ್ಲಿ ಹೇಳ್ತಾರೆ. ಏನು ಅಂತಂದರೆ,
ಚುನಾಯಿತ ಗಣದಿಂದ ಈ ಕೆಳಗಿನ ಹೀಗೆ ಬರಿಬೋದು ನಾವು. ಈ ಕೆಳಗಿನ ಚುನಾಯಿತ ಗಣದಿಂದ ಆಯ್ಕೆಯಾಗುವವರು. ಈ ಕೆಳಗಿನ ಚುನಾಯಿತ ಗಣ ಇದಕ್ಕೆ ಇಲೆಕ್ಟೋರಲ್ ಕಾಲೇಜ್ ಅಂತ ಹೇಳ್ತಾರೆ. ಚುನಾಯಿತ ಅಲ್ಲ, ಚುನಾಯಕ ಗಣ ಇಲೆಕ್ಟೋರಲ್ ಕಾಲೇಜ್ ಅನ್ಬೋದು ನಾವು. ಇದಕ್ಕೆ ಇಂಗ್ಲೀಷಲ್ಲಿ ದ ವರ್ಡ್ ಯೂಸ್ಡ್ ಈಸ್ ಎಲೆಕ್ಟೋರಲ್ ಕಾಲೇಜ್. ಆ ಗುಂಪು, ಕಾಲೇಜ್ ಮೀನ್ಸ್ ಹಿಯರ್ ಎ ಗ್ರೂಪ್. ಚುನಾಯಿತ ಗಣ ಅಂದರೆ ಒಂದು ಗುಂಪು. ಆ ಗುಂಪು ಏನು ಮಾಡ್ತದೆ? ರಾಷ್ಟ್ರಪತಿಯವರನ್ನು ಚುನಾಯಿಸ್ತದೆ. ಪತಿಯನ್ನು ಚುನಾವಣೆ ಮೂಲಕ ಆಯ್ಕೆ ಮಾಡುತ್ತಾರೆ. ಹಾಗಿದ್ರೆ ಯಾರ್ಯಾರು ಇರ್ತಾರೆ ಇಲ್ಲಿ? ಹೂ ಆರ್ ಆಲ್ ಅವೈಲೇಬಲ್ ಇನ್ ದಿ ಇಲೆಕ್ಟೋರಲ್ ಕಾಲೇಜ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ರಾಜ್ಯಸಭಾ ಸದಸ್ಯರು, ಲೋಕಸಭಾ ಸದಸ್ಯರು ಮತ್ತು ಎಲ್ಲ ರಾಜ್ಯಗಳ ವಿಧಾನಸಭೆಯ ಸದಸ್ಯರು, ಇದಲ್ಲದೆ ಪಾಂಡಿಚೇರಿ, ಡೆಲ್ಲಿ ಮತ್ತು ಜಮ್ಮು ಕಾಶ್ಮೀರದ ವಿಧಾನಸಭೆಯ ಸದಸ್ಯರುಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಗಣ, ದಟ್ ಈಸ್ ದಿ ಎಲೆಕ್ಟೋರಲ್ ಕಾಲೇಜ್. ದಿ ಎಲೆಕ್ಟೋರಲ್ ಕಾಲೇಜ್ ಕನ್ಸಿಸ್ಟ್ಸ್ ಆಫ್ ದಿ members of parliament of both the houses and the legislative assembly members of all the states and also the union territories of Pondicherry, Delhi and Jammu and Kashmir. But all these people should be elected members but not the non-elected members. That's what we have to say. ಅಂದರೆ ಈ ಚುನಾಯಕ ಗಣ ಚುನಾಯಿತ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರು, ಲೋಕಸಭೆ ರಾಜ್ಯಸಭೆಯ ಸದಸ್ಯರು, ಎಲ್ಲ ರಾಜ್ಯಗಳ ವಿಧಾನ ಪರಿಷತ್ನವರಲ್ಲ, ವಿಧಾನಸಭಾ ಸದಸ್ಯರು. ಇಲ್ಲಿ ನೆನ್ಪಿಟ್ಕೋಬೇಕು, ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಈ ರಾಜ್ಯಗಳ ವಿಷಯದಲ್ಲಿ ಬಂದಾಗ ನಾವು ವಿಧಾನ ಮಂಡಲ ಅಂತ ಹೇಳ್ತೀವಿ. we will call it as the legislature. ಆ ಲೆಜಿಸ್ಲೇಚರ್ನಲ್ಲಿ ಅಥವಾ ವಿಧಾನ ಮಂಡಲದಲ್ಲಿ ಕೆಲವು ರಾಜ್ಯಗಳಲ್ಲಿ ಕೇವಲ ವಿಧಾನ ಸಭೆ ಸದಸ್ಯರಿರ್ತಾರೆ, MLAಗಳಿರ್ತಾರೆ, ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇರ್ತಾರೆ. ಆದರೆ 5-6 ರಾಜ್ಯಗಳಲ್ಲಿ ನಾವು ಕೌನ್ಸಿಲ್ ಮಾಡಿರೋದ್ರಿಂದ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತಾರೆ, ವಿಧಾನ ಪರಿಷತ್ತಿನ ಸದಸ್ಯರು ಕೂಡ ಇರ್ತಾರೆ. ಆದರೆ ಅಲ್ಲಿ ಮತ ಹಾಕುವಂತಹ ಅಧಿಕಾರ ಕೇವಲ ವಿಧಾನಸಭಾ ಸದಸ್ಯರಿಗೆ ಮಾತ್ರ ಇರುತ್ತದೆ. ಹಾಗೂ
ಹಾಗೂ ಡೆಲ್ಲಿ, ಪುದುಚೇರಿ ಮತ್ತು ಜಮ್ಮು ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭಾ ಸದಸ್ಯರು. ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭಾ ಸದಸ್ಯರು. ವಿಧಾನಸಭಾ ಸದಸ್ಯರನ್ನು ಒಳಗೊಂಡಿರುತ್ತದೆ. ಇದನ್ನು ಸಂವಿಧಾನದಲ್ಲಿ ಹೇಗೆ ಬರೀತಾರಂದರೆ, ಈ ಉದ್ದೇಶಕ್ಕಾಗಿ ಎಲ್ಲ ರಾಜ್ಯಗಳ ವಿಧಾನಸಭಾ ಸದಸ್ಯರು ಅಂತ ಹೇಳಿಬಿಟ್ಟು ಈ ಉದ್ದೇಶಕ್ಕಾಗಿ ಡೆಲ್ಲಿ ಮತ್ತು ಪುದುಚೇರಿ, ಜಮ್ಮು ಕಾಶ್ಮೀರಗಳ ವಿಧಾನಸಭೆಗಳನ್ನು ರಾಜ್ಯ ಎಂದು ಪರಿಗಣಿಸಲ್ತಕ್ಕದ್ದು ಅಂತ ಹೇಳ್ತಾರೆ. ದಟ್ ಮೀನ್ಸ್ ದಟ್ ದೇ ಆರ್ ಎಲಿಜಿಬಲ್. ರಾಜ್ಯ ಅಂತ ಹೇಳಿ ತಿಳ್ಕೊಂಡಾಗ ಅವರು ದಿಸ್ ಈಸ್ ದಿ ಕಾನ್ಸೆಪ್ಟ್. ಇದು ಈ ವ್ಯಕ್ತಿಗಳು ರಾಷ್ಟ್ರಪತಿಯವರನ್ನು ಆಯ್ಕೆ ಮಾಡುವ ಕಾರಣದಿಂದ ನಾವು ಈ ಒಂದು ಆಯ್ಕೆ ಪ್ರಕ್ರಿಯೆಯನ್ನು ನಾವೇನು ಹೇಳ್ತೀವಿ? ಪರೋಕ್ಷ. ಇದಕ್ಕೇನು ಹೇಳ್ತೀವಿ? ಪರೋಕ್ಷ ಚುನಾವಣೆ. ಇದಕ್ಕೇನು ಹೇಳ್ತೀವಿ? ವಿಲ್ ಕಾಲ್ ಇಟ್ ಆಸ್ indirect election. So the Indian president is not directly elected vis-a-vis the American president is directly elected. The concept of American governance is the presidential government, whereas the concept of the Indian government is the parliamentary concept or parliamentary government. ಇಲ್ಲಿ ಬಹಳ ಮುಖ್ಯವಾಗಿ ನಾವೀಗ ಇಲ್ಲಿಯವರೆಗೆ ನಾವೇನು ತಿಳ್ಕೊಂಡ್ವಿ ಅಂತಂದರೆ, ವಿ ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ ವಾಟ್ ಈಸ್ ಮೆಂಟ್ ಬೈ ಚುನಾಯಿತ ಗಣ. ನೀವು ಚುನಾಯಿತ ಗಣ ಶಬ್ದ ನೆನಪಾಗಲಿಲ್ಲ ಅಂತಂದರೆ, ಇದು ನಮ್ಮ ಕನ್ನಡದ ಸಂವಿಧಾನದ ಪುಸ್ತಕದಲ್ಲಿ ಅಥವಾ ಸಂವಿಧಾನದ ಏನು ಸರ್ಕಾರ ಪ್ರಕಟಿಸಿದ ಸಂವಿಧಾನದ ಪುಸ್ತಕದಲ್ಲಿ ಇದು ಇದೆ. ನೀವು ಎಲೆಕ್ಟ್ರಲ್ ಕಾಲೇಜ್ ಅಂತಲೂ ಬರೀಬೋದು. ನಾವು ಚುನಾವಣೆ ನಡೆಸುವ ರೀತಿಯನ್ನು ನೋಡೋಣ. ವಿ ವಿಲ್ ನೌ ಸಿ ಹೌ ದಿ ಎಲೆಕ್ಷನ್ ಈಸ್ ಡನ್. ಅಂದರೆ ಈ ಎಲ್ಲ MLAಗಳಿಗೂ, MP ಗಳಿಗೂ ಮತ್ತು ವಿಧಾನಸಭೆಯ MP ಗಳಿಗೂ ಓಟಿನ ವ್ಯಾಲ್ಯೂ ಏನಿರ್ತದೆ ಅನ್ನೋದು ಬಹಳ ಮುಖ್ಯ ಇಲ್ಲಿ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ರಾಜ್ಯದಲ್ಲಿ ಜನಸಂಖ್ಯೆ ಕಡಿಮೆ ಇರ್ತದೆ. ನಾವು ಸಿಕ್ಕಿಂ ರಾಜ್ಯವನ್ನು ತಗೊಳ್ಳೋಣ ಅಥವಾ ಪಾಂಡಿಚೇರಿಯನ್ನು ತಗೊಳ್ಳೋಣ. ಅಲ್ಲಿ ಜನಸಂಖ್ಯೆ ತುಂಬ ಕಡಿಮೆ. ಆದರೆ ಉತ್ತರ ಪ್ರದೇಶವನ್ನು ತಗೊಳ್ಳೋಣ, ಅಲ್ಲಿ ಜನಸಂಖ್ಯೆ ತುಂಬ ಹೆಚ್ಚು. ಈ ಎರಡು ಕಾನ್ಸೆಪ್ಟನ್ನು ತಗೊಂಡು ಉತ್ತರ ಪ್ರದೇಶದ ವ್ಯಕ್ತಿಗೂ ಪಾಂಡಿಚೇರಿ ವ್ಯಕ್ತಿಗೂ ಒಂದೇ ಮತದಾನದ ವ್ಯಾಲ್ಯೂ ಕೊಟ್ಟರೆ ಅದು ಸರಿಯಾದ ರಿಪ್ರೆಸೆಂಟೇಷನ್ ಆಗೋದಿಲ್ಲ. ಇಲ್ಲಿ ಏನಾಗಬೇಕು ಅಂತಂದರೆ, ಎಲ್ಲ ಜನರು ಏನು ನಾವು ಭಾರತದ ಜನಸಂಖ್ಯೆ ಏನಿದೆ ಎಲ್ಲರ ಪ್ರತಿನಿಧಿತ್ವದಲ್ಲಿ ಇದು ನಡಿಬೇಕು. ಅದಕ್ಕೆ ಎರಡು ಕಾನ್ಸೆಪ್ಟನ್ನು ನಾವು ಇಲ್ಲಿ ಹೇಳ್ತಾರೆ. ಏನವು ಎರಡು ಕಾನ್ಸೆಪ್ಟ್ ಅಂತಂದರೆ, ಒಂದು ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್. ಈ ಎರಡು ಕಾನ್ಸೆಪ್ಟು ಚುನಾವಣೆಯ ರೀತಿ. ನಾವು ವಿ ಆರ್ ಸ್ಟಡಿಂಗ್ ಚುನಾವಣೆಯ ರೀತಿ. ಯಾವ ರೀತಿ ಮಾಡಬೇಕನ್ನೋದನ್ನು ನಾವು ಸಂವಿಧಾನದಲ್ಲಿ ನಿಖರವಾಗಿ ಬರೆದಿದ್ದೀವಿ. ಅನುಚ್ಛೇದ 55ರಲ್ಲಿ ಇದೆ. ಇದು ಅನುಚ್ಛೇದ 55ರಲ್ಲಿ ವೆರಿ ಕ್ಲಿಯರ್ಲಿ ವಿ ಹ್ಯಾವ್ ರಿಪ್ರೆಸೆಂಟೆಡ್. ದೆರ್ ಈಸ್ ಎ ಕಾನ್ಸೆಪ್ಟ್ ಕಾಲ್ಡ್
proportional representation, a concept called proportional representation, and single transferable vote. Single transferable vote. This process is very, very ಇಂಟ್ರೆಸ್ಟಿಂಗ್. ನೋಡೋಣ ಅದು ಹೇಗೆ ಯಾವ ರೀತಿ ನಡೀತದೆ ಅಂತಕ್ಕಂಥದ್ದು. ಪ್ರೊಪೋರ್ಷನಲ್ ರಿಪ್ರೆಸೆಂಟೇಷನ್ ಅಂದರೆ ಜನಸಂಖ್ಯೆಗೆ ಅನುಗುಣವಾಗಿ ಒಬ್ಬ MLA MP ವೋಟಿನ ಪ್ರಮಾಣ ನಿರ್ಧಾರ ಆಗುತ್ತೆ. ದ ವ್ಯಾಲ್ಯೂ ಆಫ್ ದ ವೋಟ್ ಆಫ್ ಈದರ್ ಎನ್ MLA ಆರ್ ಎನ್ MP ಈಸ್ ಡಿಸೈಡೆಡ್ ಬೈ ದ ಪಾಪ್ಯುಲೇಷನ್, ಎಸ್ಪೆಷಲಿ ಫಾರ್ ದ MLAs. His value gets decided by the population of that particular state. ಆ ರಾಜ್ಯದ ಜನಸಂಖ್ಯೆ ಏನಿದೆ ಅದರ ಮೇಲೆ ನಿರ್ಧಾರ ಆಗುತ್ತೆ. ಅಂದರೆ ರಾಜ್ಯದ ಜನಸಂಖ್ಯೆಯ ಪ್ರಾತಿನಿಧ್ಯದ ಪ್ರಮಾಣಕ್ಕನುಸಾರವಾಗಿ ಪ್ರೊಪೋರ್ಷನಲ್ ರಿಪ್ರೆಸೆಂಟೇಷನ್ ಅಂತಂದರೆ ಏನಂದರೆ ರಾಜ್ಯದ ಜನಸಂಖ್ಯೆಯ ರಾಜ್ಯದ ಜನಸಂಖ್ಯೆಯ ಪ್ರಾತಿನಿಧ್ಯದ ಪ್ರಮಾಣಕ್ಕನುಸಾರವಾಗಿ ಮತ್ತು ಆ್ಯಂಡ್ ಏಕ ವರ್ಗಾವಣೆಯ ಪ್ರಮಾಣಕ್ಕನುಸಾರವಾಗಿ. ಏಕ ವರ್ಗಾವಣೆಯ ಪ್ರಮಾಣಕ್ಕನುಸಾರವಾಗಿ. ನಿರ್ಧಾರ ಆಗುತ್ತೆ. It is decided on these two factors. Proportional representation, single transferable vote, PR and STV. ಈಗ ಸಮಯ ಏನು ಅಂತಂದರೆ ಒಬ್ಬ ವಿಧಾನಸಭಾ ಸದಸ್ಯನ ವೋಟಿನ ಬೆಲೆ ಎಷ್ಟು ಅಂತಕ್ಕಂಥದ್ದು. ಇದು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗ್ತದೆ. ವಿಧಾನಸಭೆ ಸದಸ್ಯರ ವೋಟಿನ ಬೆಲೆ, ದ ವ್ಯಾಲ್ಯೂ ಆಫ್ ಹೀಸ್ ವೋಟ್ ಡಿಫರ್ಸ್ ಫ್ರಮ್ ಸ್ಟೇಟ್ ಟು ಸ್ಟೇಟ್ ಬಿಕಾಸ್ ದ ಪಾಪ್ಯುಲೇಷನ್ ಆಫ್ ಈಚ್ ಸ್ಟೇಟ್ ಈಸ್ ಡಿಫ್ರೆಂಟ್. ಇಲ್ಲಿ ನಾವು ಇನ್ನೊಂದು ಏನು ಮಾಡ್ತೀವಿ ಅಂದರೆ ಎಲ್ಲ ಜನರ ವೋಟನ್ನು ಕೌಂಟ್ ಮಾಡೋದಿಲ್ಲ. 1000 ಜನಕ್ಕೆ ಒಂದು ವೋಟು ಅನ್ನೋ ಕಾನ್ಸೆಪ್ಟನ್ನು ಇಟ್ಕೊಳ್ತೀವಿ. 1000 ಜನಕ್ಕೆ ಒಂದು ವೋಟಿನ ಬೆಲೆ. ಹಾಗಿದ್ರೆ ಒಬ್ಬ MLA ವೋಟಿನ ಬೆಲೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ನಾವು ಫಾರ್ಮುಲಾನ ಡಿರೈವ್ ಮಾಡ್ತೀವಿ. ವಿ ಆರ್ ಗೋಯಿಂಗ್ ಟು ಡಿರೈವ್ ಎ ಫಾರ್ಮುಲಾ. ಒಂದು ರಾಜ್ಯದ ವಿಧಾನಸಭೆಯ ಒಬ್ಬ ಸದಸ್ಯನ ವೋಟಿನ ಬೆಲೆ ಏನು ಅನ್ನೋದಕ್ಕೆ ದೇರ್ ಇಸ್ ಎ ಫಾರ್ಮುಲಾ. ದ್ಯಾಟ್ ಫಾರ್ಮುಲಾ ಆಲ್ಸೋ ನಾವು ಲೆಟ್ ಅಸ್ ಲುಕ್ ಇನ್ ಟು. ನಂಬರ್ 1, ಒಂದು ರಾಜ್ಯದ ವಿಧಾನ ಸಭಾ ಸದಸ್ಯನ ಮತಗಳ ಸಂಖ್ಯೆ. The concept is 1 vote for every 1000 population is equals to ಒಂದು ರಾಜ್ಯದ ಒಬ್ಬ ವಿಧಾನಸಭಾ ಸದಸ್ಯನ
ಒಬ್ಬ ವಿಧಾನಸಭಾ ಸದಸ್ಯನ, ಒಂದು ರಾಜ್ಯದ ಒಬ್ಬ ವಿಧಾನಸಭಾ ಸದಸ್ಯನ ಮತಗಳ ಸಂಖ್ಯೆ. ದ ವ್ಯಾಲ್ಯೂ ಆಫ್ ದಿ MLA's vote to vote for the president, ರಾಷ್ಟ್ರಪತಿಗಳನ್ನ. ಅದಕ್ಕೆ ಆ ರಾಜ್ಯದ ಒಟ್ಟು ಜನಸಂಖ್ಯೆ, ಆ ರಾಜ್ಯದ ಒಟ್ಟು ಜನಸಂಖ್ಯೆ, ಆ ರಾಜ್ಯದ ಒಟ್ಟು ಜನಸಂಖ್ಯೆ. ಅದಕ್ಕೆ ನೀವೇನು ಮಾಡಬೇಕಂದ್ರೆ ಡಿವೈಡ್ ಮಾಡಬೇಕು. ಡಿವೈಡ್ ಮಾಡೋದು ಆ ರಾಜ್ಯದ ಒಟ್ಟು ವಿಧಾನಸಭಾ ಸದಸ್ಯರ ಸಂಖ್ಯೆ. ಆ ರಾಜ್ಯದ ಒಟ್ಟು ವಿಧಾನಸಭಾ ಸದಸ್ಯರು, ಆ ರಾಜ್ಯದ ಒಟ್ಟು ವಿಧಾನಸಭಾ ಸದಸ್ಯರು, ಇದು ತುಂಬ ದೊಡ್ಡ ಸಂಖ್ಯೆ ಆಗುತ್ತೆ. ಇಟ್ ಬಿಕಮ್ಸ್ ಎ ವೆರಿ ಬಿಗ್ ನಂಬರ್. ಈ ನಂಬರ್ನ ಕಡಿಮೆ ಮಾಡೋದಕ್ಕೆ ನಾವೇನು ಮಾಡ್ತೀವಿ ಅಂದರೆ 1000 ಜನರಿಗೆ ಒಂದು ಮತ. ಅದಕ್ಕೇನು ಮಾಡ್ತೀವಿ ಅಂದರೆ ಬಂದಂಥ ಉತ್ತರವನ್ನು 1000ದಿಂದ ಡಿವೈಡ್ ಮಾಡಿಬಿಡ್ತೀವಿ. ವಿಲ್ ಡಿವೈಡ್ ಇಟ್ ಬೈ 1000. ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಏನು ಪ್ರಶ್ನೆ ಅಂತಂದರೆ, ಅಕಸ್ಮಾತ್ ಇದನ್ನು ಡಿವೈಡ್ ಮಾಡಿದ ಮೇಲೆ ವ್ಯಾಲ್ಯೂ ಓಟ್ಗಳ ಸಂಖ್ಯೆ ಮಾಡಿ ಒಂದು ಫ್ರ್ಯಾಕ್ಷನ್ ಬರ್ತದೆ ಅಂತ ಹೇಳ್ಕೊಳ್ಳಿ. ಆ ಫ್ರ್ಯಾಕ್ಷನ್ನು 500 ಸಂಖ್ಯೆಯ ಮೇಲಿದ್ದರೆ ಒಂದು ಓಟ್ ಜಾಸ್ತಿ ಮಾಡ್ತಾರೆ, ಅಥವಾ 500 ಸಂಖ್ಯೆಯಿಂದ ಕಡಿಮೆ ಇದ್ದರೆ ಅದು ಉತ್ತರ ಎಷ್ಟು ಬಂದಿರ್ತದೋ ಅಷ್ಟನ್ನೇ ತೊಗೊಳ್ತೀವಿ. ಅಂದರೆ ರೌಂಡ್ ಫಿಗರ್ ತೊಗೊಳ್ತೀವಿ. ವಿಲ್ ಟೇಕ್ ದಿ ರೌಂಡ್ ಫಿಗರ್ ಇಫ್ ದಿ ಡೆಸಿಮಲ್ ಈಸ್ ಮೋರ್ ದ್ಯಾನ್ 500. ಆ 500ಗೆ ಬದಲಾಗಿ ನಾವೇನು ಮಾಡ್ತೀವಿ ಅಂದರೆ ಒಂದು ಮತದ ಒಂದು ಸಂಖ್ಯೆಯನ್ನು ಜಾಸ್ತಿ ಮಾಡಿದ್ವಿ. ಅಂದರೆ ಬೈ ಆ್ಯಂಡ್ ಲಾರ್ಜ್ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಒಬ್ಬ ವಿಧಾನಸಭಾ ಸದಸ್ಯರ ಓಟಿನ ಬೆಲೆಯನ್ನು ನಿರ್ಧರಿಸ್ತೀವಿ. ಈ ಕಾರಣಕ್ಕಾಗಿ ನಾವು ಇದನ್ನು ಏನು ಹೇಳ್ತೀವಿ ಅಂತಂದರೆ, ವಿಲ್ ಕಾಲ್ ಇಟ್ ಆಸ್ ಎ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್. ಅಂದರೆ ಜನಸಂಖ್ಯೆಯ ಪ್ರಾತಿನಿಧ್ಯದ ಪ್ರಮಾಣಕ್ಕೆ ಅನುಸಾರವಾಗಿ ಅನ್ನೋದಕ್ಕೆ ಇದು ಉತ್ತರ. ದಿಸ್ ಇಸ್ ದಿ ಆನ್ಸರ್. ಅಂದರೆ ನಾವು ಒಬ್ಬ ವಿಧಾನಸಭಾ ಸದಸ್ಯರ ಮತಗಳ ಸಂಖ್ಯೆಯನ್ನು ನಾವು ಹೇಗೆ ಮಾಡ್ತೀವಿ ಅಂದರೆ, ನಾನು ಲಾಜಿಕಲ್ ಆಗಿ ಸುಮ್ಮನೆ ಒಂದು ಸಣ್ಣ ಎಕ್ಸಾಂಪಲ್ ತೊಗೊಂಡ್ರೆ, ಒಂದು ರಾಜ್ಯದಲ್ಲಿ 10 ಲಕ್ಷ ಜನರಿದ್ದಾರೆ ಅಂದ್ಕೊಳ್ಳಿ. ಓಕೆ, ಫಾರ್ ಸಿಂಪ್ಲಿಸಿಟಿ ವಿ ವಿಲ್ ಟೇಕ್ ಇಟ್ ಆಸ್ 1 lakh ಪೀಪಲ್. 1 ಲಕ್ಷ ಜನರಿದ್ದಾರೆ. ಈ 1 ಲಕ್ಷ ಜನರಿಗೆ ನಾವೇನು ಮಾಡೋಣ ಅಂತಂದರೆ 10 MLAಗಳಿದ್ದಾರೆ ಆ ರಾಜ್ಯದಲ್ಲಿ ಅಂದ್ಕೊಳ್ಳೋಣ. ಆ ರಾಜ್ಯದಲ್ಲಿ 10 MLAಗಳಿದ್ದಾರೆ ಅಂದ್ಕೊಳ್ಳೋಣ. ಇವಾಗ ನಾವು ಇದನ್ನು 1000ದಿಂದ ಭಾಗಿಸ್ತೀವಿ. ಭಾಗಿಸಿದಾಗ ಏನು ಉತ್ತರ ಬರ್ತದೆ ಅಂತ ಹೇಳಿ ನಾವು ನೋಡೋದಾದರೆ 3 + 1 4. ಒಬ್ಬ MLAಗೆ 10 ವೋಟ್ಗಳು ಬರ್ತವೆ. ಒಬ್ಬ MLAಗೆ 10 votes. ಹಿ ವಿಲ್ ಗೆಟ್ 10 votes. ಈಗ ಇದೇ ಎಕ್ಸಾಂಪಲನ್ನು ನಾನು ಸ್ವಲ್ಪ ಚೇಂಜ್ ಮಾಡ್ತೀನಿ. ಏನು ಚೇಂಜ್ ಮಾಡ್ತೀನಿ ಅಂತಂದರೆ, ಇಲ್ಲಿ ನಾನು 250 ಜನ ಸೇರಿಸ್ತೀನಿ. 250 ಜನ ಸೇರಿಸ್ತೀನಿ. 1 ಲಕ್ಷಕ್ಕೆ 200. ಓಕೆ, ಇಟ್ ಶುಡ್ ಬಿ ಲೈಕ್ ದಿಸ್. ಎಸ್, ಈ ರೀತಿ ಇದ್ದಾಗ ಇಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಒಟ್ಟು 4 ಸಂಖ್ಯೆ ಅಲ್ವಾ, 1 ಇನ್ನೊಂದು 0 ಬರುತ್ತೆ ಇಲ್ಲಿ. ಸ್ಮಾಲ್ ಮಿಸ್ಟೇಕ್, ಸಾರಿ. ಈ ರೀತಿ ಆದಾಗ ಇದರ ಉತ್ತರ ಬರೋದು ಈ ಥರ. ಉತ್ತರ ಬರೋದು 10.0250 ಈ ರೀತಿ ಬರುತ್ತೆ. ಇಲ್ಲಿ ಫ್ರ್ಯಾಕ್ಷನ್ ಏನು ಬರುತ್ತೆ, ಈ ಫ್ರ್ಯಾಕ್ಷನ್ ಬರುವಂಥದ್ದು ಇದು 0.5ಗಿಂತ ಜಾಸ್ತಿ ಇದ್ದರೆ, ಇಲ್ಲಿ 0.02 ಇದೆ.
0.5ಗಿಂತ ಜಾಸ್ತಿ ಇದ್ದರೆ ಇನ್ನೊಂದು ಓಟನ್ನು ಕೊಡಬೇಕಾಗ್ತದೆ. 0.5ಗಿಂತ ಜಾಸ್ತಿ ಇದ್ದರೆ ಇನ್ನೊಂದು ಓಟನ್ನು ಕೊಡಬೇಕಾಗ್ತದೆ. ಇಲ್ಲಿ ಅಕಸ್ಮಾತ್ ಇದು ಹೈಪಾಥೆಟಿಕಲಿ ಈ ಉತ್ತರ ನಮಗೆ 10.518 ಬಂದಿತ್ತು ಅಂತ ಅಂದ್ಕೊಳ್ಳೋಣ. ಹೈಪಾಥೆಟಿಕಲಿ ಅದು 10.518 ಬರಬೇಕು ಅಂತಂದರೆ ನಾವು ಇಲ್ಲೇನಾದರೂ ಇಲ್ಲೊಂದು 5 ಕೊಟ್ಟರೆ ಬರ್ತದೆ. ಅದು ಇಟ್ ವಿಲ್ ಕಮ್ ಲೈಕ್ ದ್ಯಾಟ್. 5250 ಬರುತ್ತೆ. ಈ ರೀತಿ ಕೊಟ್ಟರೆ ನಮಗಿಲ್ಲಿ 5250 ಬರುತ್ತೆ. ಇವಾಗ ಇದು 0.5ಗಿಂತ ಜಾಸ್ತಿ ಆಯಿತು ಅಂದರೆ ಜಾಸ್ತಿ ಆದಾಗ ಏನು ಮಾಡ್ತೀವಿ ನಾವು ಅಂದರೆ ಈ ಓಟಿನ ಬೆಲೆಯನ್ನು ವಿಲ್ ಇನ್ಕ್ರೀಸ್ ಇಟ್ ಟು 11. ದ್ಯಾಟ್ಸ್ ಇಟ್. ವಿಲ್ ಇನ್ಕ್ರೀಸ್ ಇಟ್ ಟು 11. ಇದು ನಾವು ಪ್ರೊಪೋರ್ಷನಲ್ ರಿಪ್ರೆಸೆಂಟೇಷನ್ ಅಂತ ಹೇಳಿ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಕಾನ್ಸೆಪ್ಟನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಇದಾದ ಮೇಲೆ ನಾವು ಈಗ ರಾಜ್ಯ ವಿಧಾನಸಭೆಯ ಸದಸ್ಯರು ಅಂದರೆ MLA ಓಟಿನ ಸಂಖ್ಯೆ, ಅವನ ಓಟಿನ ಬಲ, ಅವನ ಓಟಿನ ವ್ಯಾಲ್ಯೂ ಎಷ್ಟು ಅನ್ನೋದನ್ನು ನಾವು ಈಗ ವಿವರವಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಇದಾದ ಮೇಲೆ MP ಓಟು. ವಿ ಹ್ಯಾವ್ ಟು ನೋ ಹೌ ದಿ ವೋಟ್ ಆಫ್ ಎ MP, ಸಂಸತ್ ಸದಸ್ಯನ ಓಟಿನ ಬೆಲೆಯನ್ನು ಕಂಡುಹಿಡಿಯುವಂಥ. ಇಟ್ಸ್ ವೆರಿ ಸಿಂಪಲ್, ಭಾಳ ಕಾಂಪ್ಲಿಕೇಶನ್ ಇಲ್ಲ. ಸಂಸತ್ ಸದಸ್ಯರು ಅಂದರೆ ಯಾರು? ಅವನು ಲೋಕಸಭೆ ಸದಸ್ಯರಿರ್ಬೋದು, ರಾಜ್ಯಸಭೆ ಸದಸ್ಯರಿರ್ಬೋದು. ದ ಕಂಡೀಷನ್ ಈಸ್ ದೇ ಮಸ್ಟ್ ಬಿ ಎಲೆಕ್ಟೆಡ್, ಚುನಾಯಿತರು. ಓಕೆ, ಅವ್ರದ್ದು ಸಂಸತ್ ಚುನಾಯಿತ ಅಥವಾ ಸಂಸತ್ ಸದಸ್ಯನ ಮತದಾನದ ಸಂಖ್ಯೆ, ಮತಗಳ ಸಂಖ್ಯೆ ಸಂಸತ್ ಸದಸ್ಯನ. ಸಂಸತ್ ಸದಸ್ಯ ಅಂತಂದರೆ ಹಿ ಮೇ ಬಿ ಎ ಮೆಂಬರ್ ಆಫ್ MP ಆಫ್ ಈದರ್ ರಾಜ್ಯಸಭಾ ಆರ್ ಲೋಕಸಭಾ, ಯಾವುದರಾದರೂ ಇರ್ಬೋದು. ಈ ಸದಸ್ಯ ಲೋಕಸಭೆಯ ಸದಸ್ಯನಾಗಿರ್ಬೋದು ಅಥವಾ ರಾಜ್ಯಸಭೆಯ ಸದಸ್ಯನಾಗಿರ್ಬೋದು. ಇಲ್ಲಿ ಏನು ಅಂತಂದರೆ ಈಸ್ ಈಕ್ವಲ್ಸ್ ಟು ಎಲ್ಲ ರಾಜ್ಯಗಳ ಇಲ್ಲಿ ರಾಜ್ಯಗಳಂದರೆ ಕೇಂದ್ರಾಡಳಿತ ಪ್ರದೇಶವನ್ನು ಸೇರಿ ರಾಜ್ಯಗಳ ಎಲ್ಲ ಶಾಸಕರುಗಳ ಅಂದರೆ ವಿಧಾನಸಭಾ ಸದಸ್ಯರುಗಳ ಎಲ್ಲ ವಿಧಾನಸಭಾ ಸದಸ್ಯರುಗಳ ಎಲ್ಲ ವಿಧಾನಸಭಾ ಸದಸ್ಯರುಗಳ ಒಟ್ಟು ಮತಗಳ ಸಂಖ್ಯೆ ಒಟ್ಟು ಮತಗಳ ಸಂಖ್ಯೆ. ಉದಾಹರಣೆಗೆ ಕರ್ನಾಟಕದಲ್ಲಿ ಒಬ್ಬ MLA ಮತ 100 ಅಂತಂದರೆ ನಾವು ಒಂದು 220 MLA ಇದೆ ಅಂದರೆ 100 × 220 ಇದು ಟೋಟಲು. ಇದೇ ಥರ ಎಲ್ಲ ರಾಜ್ಯಗಳ ಟೋಟಲ್ ಮಾಡಿ ಬರ್ತಕ್ಕಂತಹ ಟೋಟಲ್ ಸಂಖ್ಯೆ, ಆ ಸಂಖ್ಯೆ ಡಿವೈಡೆಡ್ ಬೈ ಚುನಾಯಿತ ಸಂಸತ್ ಸದಸ್ಯರ ಸಂಖ್ಯೆ, ಡಿವೈಡೆಡ್ ಬೈ ಚುನಾಯಿತ ಒಟ್ಟು ಸಂಸತ್ ಸದಸ್ಯರ ಸಂಖ್ಯೆ, ಒಟ್ಟು ಸಂಸತ್ ಸದಸ್ಯರ ಸಂಖ್ಯೆ. ಈ ಸಂದರ್ಭದಲ್ಲಿ ನಾವು ಚುನಾಯಿತ ಅಂತ ಹೇಳುವಂಥದ್ದು ಭಾಳ ಮುಖ್ಯ. ಯಾಕೆಂದರೆ ಇಲ್ಲಿ ರಾಜ್ಯಸಭೆಯಲ್ಲಿ ನಾಮನಿರ್ದೇಶಿತ ಸದಸ್ಯರುಗಳು ಕೂಡ ಇರ್ತಾರೆ. ಆದರೆ ಆ ವಿಷಯ ಲೋಕಸಭೆಗೂ ಮತ್ತು ವಿಧಾನಸಭೆಗೂ ಇವತ್ತಿನ ಪರಿಸ್ಥಿತಿಯಲ್ಲಿ ಅನ್ವಯಿಸೋದಿಲ್ಲ. ಹಿಂದೆ ಒಂದು ಪ್ರಾವಿಷನ್ ಇತ್ತು, ಆಂಗ್ಲೋ ಇಂಡಿಯನ್ಸ್ಗೆ ಲೋಕಸಭೆಯಲ್ಲಿ 2 ಸೀಟ್ಗಳನ್ನ ಕೊಡೋರು. ಇವಾಗ ಅದನ್ನು ಸಂವಿಧಾನ ತಿದ್ದುಪಡಿಯಿಂದ ಅದನ್ನು ನಾವು ತೆಗೆದು ಹಾಕಿರೋದ್ರಿಂದ ಆ ಪ್ರಶ್ನೆ ಇಲ್ಲಿ ಉದ್ಭವ ಆಗೋದಿಲ್ಲ. ಈ ರೀತಿಯಾದಂತಹ ವ್ಯಕ್ತಿ ಅಂದರೆ ಚುನಾವಣೆಯಲ್ಲಿ ನಾವು ಫಸ್ಟ್ ಏನು ತಿಳ್ಕೊಂಡ್ವಿ, ಯಾರ್ಯಾರಿಗೆ ಎಷ್ಟು ಓಟ್ ಇರ್ತವೆ ಅಂತ. ಒಬ್ಬ ಸಂಸತ್ ಸದಸ್ಯನಿಗೆ ಎಷ್ಟು ಓಟ್ ಇರ್ತದೆ, ಇಟ್ ಡಿಪೆಂಡ್ಸ್ ಇಡೀ ದೇಶದ ಜನಸಂಖ್ಯೆ. ಇದರ ಅರ್ಥ ಏನು? ಇಡೀ ದೇಶದ ಜನಸಂಖ್ಯೆ
ಆಮೇಲೆ ಒಟ್ಟು ಸಂಸತ್ ಸದಸ್ಯರ ಸಂಖ್ಯೆ ಡಿವೈಡ್ ಮಾಡಿದರೆ ಇಲ್ಲಿ ಸಂಸತ್ ಸದಸ್ಯರ MP ಗಳ ಓಟು ಈಕ್ವಲ್ ಇರುತ್ತೆ ಎಲ್ಲರದು. ಆದರೆ ವಿಧಾನಸಭಾ ಸದಸ್ಯರ ಓಟು ಅಂದರೆ ನಮ್ಮ ರಾಜ್ಯದ ವಿಧಾನಸಭಾ ಸದಸ್ಯರ ಓಟು ಎಲ್ಲ ಒಂದೇ ಇದ್ದರೂ ಕೂಡ ನಾವು ಇಡೀ ದೇಶದ ವಿಧಾನಸಭಾ ಸದಸ್ಯರ ಓಟುಗಳನ್ನ ಕಂಪೇರ್ ಮಾಡಿದರೆ ಕರ್ನಾಟಕದ ವಿಧಾನಸಭೆಯ ಏನು MLAಯ ಓಟಿನ ವ್ಯಾಲ್ಯೂ ಇದೆ, ಅದೇ ವ್ಯಾಲ್ಯೂ ಇನ್ನೊಂದು ರಾಜ್ಯಕ್ಕೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ನಾವು ಈ ಫಾರ್ಮುಲಾದಿಂದ ತಿಳ್ಕೊಳ್ಬೋದು. ಈ ರೀತಿ ದಿಸ್ ಹೋಲ್ ಕಾನ್ಸೆಪ್ಟ್ ಈಸ್ ನಾವು said that it is representative, proportional representative voting power. ಆಮೇಲೆ ವೋಟ್ ಮಾಡಿ ಎಲೆಕ್ಟ್ ಮಾಡುವವರು MLA MPಗಳು ಆಗಿರೋದ್ರಿಂದ ಇಟ್ ಈಸ್ ಎ ಇಂಡೈರೆಕ್ಟ್ ಇಲೆಕ್ಷನ್, ಪರೋಕ್ಷ ಚುನಾವಣೆ, ರೈಟ್. ಈಗ ಇನ್ನೊಂದು ಶಬ್ದ ಹೇಳಿದೆ ನಾನಲ್ಲಿ, ಏನಂತಂದರೆ ಸಿಂಗಲ್ ಟ್ರಾನ್ಸ್ಫರೆಬಲ್ ವೋಟ್. ಸಿಂಗಲ್ ಟ್ರಾನ್ಸ್ಫರೆಬಲ್ ವೋಟ್ ಸಿಂಗಲ್ ಟ್ರಾನ್ಸ್ಫರೆಬಲ್ ವೋಟ್ ಅಂದರೆ ಏನು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳೋದು ಬಹಳ ಮುಖ್ಯ. ದಿ ಅದರ್ ವೇ ಈಸ್ ಏಕವರ್ಗಾವಣೆಯ ಪ್ರಮಾಣ, ಏಕವರ್ಗಾವಣೆಯ ಮತ. ನಾವೇನು ಹೇಳ್ಬೋದು ಇದಕ್ಕೆ? ಏಕ ವರ್ಗಾವಣೆಯ ಮತ, ಸಿಂಗಲ್ ಟ್ರಾನ್ಸ್ಫರೆಬಲ್ ವೋಟ್. Now we'll try to understand what is meant by this single transferable vote. What is meant by ಏಕವರ್ಗಾವಣೆಯ ಮತ ಅಂದರೆ ಏನು ಅನ್ನೋದನ್ನು ನಾವು ಇವಾಗ ತಿಳ್ಕೊಳ್ಳೋಣ. ಒಂದು ನೆನಪಿಟ್ಟುಕೊಳ್ಳಿ, ಪೂರ್ಣ ಬಹುಮತದಲ್ಲಿ ನಮ್ಮ ರಾಷ್ಟ್ರಪತಿಗಳು ಆಯ್ಕೆ ಆಗ್ತಾರೆ. ಏನಿದು ಪೂರ್ಣ ಬಹುಮತದಲ್ಲಿ ಆಯ್ಕೆ ಆಗ್ತಾರೆ ಅಂತಂದರೆ? ಹಾಗಿದ್ರೆ ನಮ್ಮ MLAಗಳು ಪೂರ್ಣ ಬಹುಮತದಲ್ಲಿ ಆಯ್ಕೆ ಆಗಲ್ವಾ? ನಮ್ಮ MP ಗಳು ಪೂರ್ಣ ಬಹುಮತದಲ್ಲಿ ಆಯ್ಕೆ ಆಗಲ್ವಾ? ಫಾರ್ ಎಕ್ಸಾಂಪಲ್, ಒಂದು MLA ಕೇಸ್ನ ತಗೊಳ್ಳೋಣ ನಾವು. ಕರ್ನಾಟಕದಲ್ಲಿ ಬಿಜಾಪುರದಲ್ಲಿ ಒಂದು 3 ಜನ ಇಲೆಕ್ಷನ್ಗೆ ನಿಂತಿದ್ದಾರೆ. ಈ CA ಅಂತಕ್ಕಂಥ ವ್ಯಕ್ತಿಗೆ 20% ವೋಟ್ ಬರುತ್ತೆ, B ಅಂತಕ್ಕಂಥ ವ್ಯಕ್ತಿಗೆ 35% ವೋಟ್ ಬರ್ತದೆ, 35%. ಇನ್ನೊಬ್ಬ ವ್ಯಕ್ತಿಗೆ C ಅಂತಕ್ಕಂಥ ವ್ಯಕ್ತಿಗೆ 45% ವೋಟ್ ಬರ್ತದೆ, 45% ವೋಟ್ ಬರ್ತದೆ. ಬಂದಾಗ ಏನಾಗುತ್ತೆ ಅಂತಂದರೆ, ಇಲ್ಲಿ ಈ 45% ಬಂದಂತಹ ವ್ಯಕ್ತಿ ಹಿ ಈಸ್ ಡಿಕ್ಲೇರ್ಡ್ ಆ್ಯಸ್ ಇಲೆಕ್ಟೆಡ್ ನೋಡಿ. ಆದರೆ ಈ ವ್ಯಕ್ತಿ ಇವರಿಬ್ಬರನ್ನೂ ಸೇರಿಸಿದರೆ ಇಲ್ಲಿ 55%. ಸಿ ದ ಮೀನಿಂಗ್ ಆಫ್ ಡೆಮಾಕ್ರಸಿ. ಪ್ರಜಾಪ್ರಭುತ್ವದ ವಿಶ್ಲೇಷಕರು ಒಂದು ಮಾತು ಹೇಳ್ತಾರೆ, ಪ್ರಜಾಪ್ರಭುತ್ವದಲ್ಲಿ ಆಲ್ವೇಸ್ 51 ಈಸ್ 100%, 49 ಈಸ್ 0%. 51 ಹ್ಯಾಸ್ ಗಾಟ್ ಎ ವ್ಯಾಲ್ಯೂ, 49 ಈಸ್ ನಾಟ್ ಹ್ಯಾವಿಂಗ್ ಎ ವ್ಯಾಲ್ಯೂ ಅಂತ. ಅದು ಡೆಮಾಕ್ರಸಿಯ ಪದ್ಧತಿ. ಅಂದರೆ ನಿಮಗೆ 50ಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿದ್ದರೆ ಅದು ಮೆಜಾರಿಟಿ, ನೀವು ಹೆಚ್ಚಿನ ಜನರ ಬಲವನ್ನು ಅಥವಾ ಹೆಚ್ಚಿನ ವ್ಯಕ್ತಿಗಳ ಸಪೋರ್ಟನ್ನು ನೀವು ಹೊಂದಿದ್ದೀರಿ ನೀವು ಅನ್ನುವಂತಹ ಕಾನ್ಸೆಪ್ಟ್. ಆದರೆ ನಾವು MLA MP ಇಲೆಕ್ಷನ್ಗಳಲ್ಲಿ ಈ ಕಾನ್ಸೆಪ್ಟನ್ನ ಫಾಲೋ ಮಾಡೋದಿಲ್ಲ. ಹೈಯೆಸ್ಟ್ ಯಾರಿಗೆ ಬರ್ತದೋ ಓಟುಗಳು ಅವರಿಗೆ. ಈವನ್ ಒಂದು ಓಟಿನಿಂದ ಆಯ್ಕೆಯಾದಂತಹ ಸಾಕಷ್ಟು ಘಟನೆಗಳನ್ನು ನಾವು ನೋಡ್ಬೋದು. ಮೊನ್ನೆ ಚಿಕ್ಕಮಗಳೂರಿನ ಮೂಡಿಗೆರೆ ಕ್ಷೇತ್ರದಲ್ಲಿ ನಡೆದಂತಹ MLA ಮತದಾನದಲ್ಲಿ ಕೇವಲ 750 ಓಟ್ನಿಂದ ಸೋತಂಥ ಉದಾಹರಣೆ ಇದೆ. ಒಬ್ಬ ಅಭ್ಯರ್ಥಿ 750 ಓಟ್ನಿಂದ ಸೋತಂಥ ಉದಾಹರಣೆ ಇದೆ. ಅದೇ ನೀವು ಬೆಂಗಳೂರಿನಲ್ಲಿ ರಾಮಲಿಂಗಾರೆಡ್ಡಿಯವರ ಮಗಳು ಕೂಡ ಬಹಳ ಕಡಿಮೆ ಅಂತರದಿಂದ MLA ಎಲೆಕ್ಷನ್ನಲ್ಲಿ ಸೋತದ್ದನ್ನು ನಾವು ಕಾಣಬಹುದು. ಆದರೆ ನಮ್ಮ ರಾಷ್ಟ್ರಪತಿ ಇಲೆಕ್ಷನ್ನಲ್ಲಿ ದಿ ಕಾನ್ಸೆಪ್ಟ್ ಈಸ್ ಲೈಕ್ ದಿಸ್. ವಾಟ್ ಈಸ್ ದ ಕಾನ್ಸೆಪ್ಟ್? ದಿ ಕಾನ್ಸೆಪ್ಟ್ ಈಸ್ ರಾಷ್ಟ್ರಪತಿಗಳು ಪೂರ್ಣ ಬಹುಮತದಿಂದ ಆಯ್ಕೆ ಆಗಬೇಕು. ದಿಸ್ ಈಸ್ ದಿ ಕಾನ್ಸೆಪ್ಟ್. ವಾಟ್ ಈಸ್ ದ ಕಾನ್ಸೆಪ್ಟ್? ದೇ ಶುಡ್ ಗೆಟ್ more than 50% vote. More than 50% vote. That is the concept in presidential election. ಅದನ್ನು ಅಚೀವ್ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಿ? ವಿ ಆರ್ ಆ್ಯಕ್ಚುಲಿ ಯೂಸಿಂಗ್ ದ ಕಾನ್ಸೆಪ್ಟ್ ಕಾಲ್ಡ್ ಏಕವರ್ಗಾವಣೆಯ ಮತದಾನ ಆರ್ ದಿ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್. ಅದು ಹೇಗೆ ಅನ್ನೋದನ್ನು ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ಯು. ನಮ್ಮ ರಾಷ್ಟ್ರಪತಿ ಚುನಾವಣೆಗೆ
ನಾವು ಸಿಂಪ್ಲಿಸಿಟಿಗೆ 3 ಜನ ಕ್ಯಾಂಡಿಡೇಟ್ ಇದ್ದಾರೆ ಅಂತ ತಿಳ್ಕೊಳ್ಳೋಣ. 3 ಕ್ಯಾಂಡಿಡೇಟ್ಸ್, 3 ಜನ ಅಭ್ಯರ್ಥಿಗಳು ಇದ್ದಾರೆ ಅಂದ್ಕೊಳ್ಳೋಣ. ಆ ಅಭ್ಯರ್ಥಿಗಳನ್ನು ನಾವೇನು ಮಾಡೋಣ, ಎ ಬಿ ಸಿ ಅಂತಲೇ ಗುರುತಿಸೋಣ. ನೀವು 80 MP ವೋಟ್ ಹಾಕಬೇಕಾದ್ರೆ ಯಾರಿಗೆ ಒಬ್ಬರಿಗೆ ನಾವು ಸೀಲ್ ಒತ್ತಿ ಬರಬೇಕಾಗಿಲ್ಲ. ಇಲ್ಲಿ ನೀವು ಪ್ರಿಫರೆನ್ಷಿಯಲ್ ವೋಟ್ ಮಾಡಬೇಕಾಗ್ತದೆ. ಎಲ್ಲರಿಗೂ ವೋಟ್ ಮಾಡ್ಬೋದು ನೀವು. ಯು ಕ್ಯಾನ್ ವೋಟ್ ಟು ಎನಿಬಡಿ, ಇಲ್ಲಿ MLAಗಳನ್ನ D E F G H I J ಏನೋ ಕೊಟ್ಕೊಳ್ಳೋಣ. ಓಕೆ, ಸೊ ಇವ್ರ ಕ್ಯಾಂಡಿಡೇಟ್ಗಳು, ಇವರು ರೈಟ್. ಈ ಕ್ಯಾಂಡಿಡೇಟ್ಗಳಿಗೆ ದೀಸ್ ಆರ್ ಆಲ್ ದಿ ಕ್ಯಾಂಡಿಡೇಟ್ಸ್, ದೀಸ್ ಆರ್ ಆಲ್ ದಿ MLAs. ಇವ್ರುಗಳಿಗೆಲ್ಲ ನಾವೇನನ್ನ MLA ಬಾರ್ MP ಅನ್ನೋಣ. ಇವರು ವೋಟ್ ಹಾಕ್ತಾರೆ. ಫಾರ್ ಎಕ್ಸಾಂಪಲ್, ಈ ಡಿ ಅಂತಕ್ಕಂತಹ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ, ಈ ವೋಟ್ ಹಾಕುವಾಗ 1 2 3 ಅಂತ ಹಾಕ್ತಾನೆ. ಆಮೇಲೆ ಈ 1 2 3 ಹಾಕ್ತಾನೆ. ಇನ್ನೊಬ್ಬ 2 1 3 ಹಾಕ್ತಾನೆ. ಇನ್ನೊಬ್ಬ 3 1 2 ಹಾಕ್ತಾನೆ. ಲೈಕ್ ದಿಸ್. ಈ ರೀತಿ ವೋಟ್ ಹಾಕ್ಕೊಂಡು ಹೋಗ್ಬೋದು ಅವರು. ಓಕೆ, ಈ ರೀತಿ ಹಾಕಿದಂಥ ವೋಟ್ಗಳನ್ನು ಏನು ಮಾಡ್ತಾರೆ ಸಾಮಾನ್ಯವಾಗಿ ಅಂತಂದರೆ, ಈಗ ನೀವು ಕೌಂಟ್ ಮಾಡುವಾಗ ಏನು ಮಾಡ್ತಾರೆ ಗೊತ್ತಾ? 3 ಬಾಕ್ಸ್ಗಳಿರ್ತಾರೆ. ದೇರ್ ವಿಲ್ ಬಿ 3 ಬಾಕ್ಸಸ್. ದಿಸ್ ಈಸ್ ದ ಬಾಕ್ಸ್ ಆಫ್ ಎ ಆ್ಯಂಡ್ ಬಾಕ್ಸ್ ಆಫ್ ಬಿ ಆ್ಯಂಡ್ ಬಾಕ್ಸ್ ಆಫ್ ಸಿ ಅಂತ ಅಂದ್ಕೊಳ್ಳೋಣ. 3 ಜನರ ಬಾಕ್ಸ್ಗಳು ವೋಟಿಂಗ್. ಇವಾಗ ಫಾರ್ ಎಕ್ಸಾಂಪಲ್, ಇಲ್ಲಿ ನಾವು ಡಿ ವೋಟ್ ತೊಗೊಂಡಾಗ ಡಿ ಏನು ಮಾಡಿದ್ದಾರೆ, ಬಿಗೆ ವೋಟ್ ಹಾಕಿದ್ದಾರೆ. ಇವರು ವೋಟನ್ನು ತೆಗೆದು ಅವರು ಏನು ಮಾಡ್ತಾರೆ, ಇಲ್ಲಿ ಹಾಕ್ತಾರೆ. ಆಮೇಲೆ ಎರಡನೇದನ್ನು ಇ ತೊಗೊಳ್ಳೋಣ. ಈನಲ್ಲಿ ಎಗೆ ವೋಟ್ ಹಾಕಿದ್ದಾನೆ ಇವನು ವೋಟ್ ಇಲ್ಲಿ ಹಾಕ್ತಾರೆ. ಆಮೇಲೆ ಎಫ್ ತೊಗೊಳ್ಳಿ, ಎಫ್ನ ಬಿಗೆ ವೋಟ್ ಹಾಕಿದ್ದಾರೆ, ಇವನು ವೋಟ್ ಇಲ್ಲಿ ಹಾಕ್ತಾರೆ. ಓಕೆ, ಆಮೇಲೆ ಜಿ ತೊಗೊಳ್ಳೋಣ, ಜಿನೂ ಕೂಡ ಇಲ್ಲೇ ವೋಟ್ ಹಾಕಿದ್ದಾರೆ. ಓಕೆ, ಇ ತೊಗೊಳ್ಳಿ, ಇ 1ಕ್ಕೆ ವೋಟ್ ಹಾಕಿದ್ದಾರೆ, ಅದನ್ನು ಇಲ್ಲಿ ಹಾಕ್ತೀವಿ. ಆಮೇಲೆ ಏನಾಯಿತು, ಈಗ ಒಂದು ಕಾನ್ಸೆಪ್ಟ್ ಕಷ್ಟ ಆಗುತ್ತೆ. ಐ ವಿಲ್ ಚೇಂಜ್ ದಿಸ್ 3 1. ಓಕೆ, ಇವಾಗ ಡಿ ತೊಗೊಂಡಿವಿ ನಾವು. ಓಕೆ, ಈಗ ಜಿ ತೊಗೊಂಡಿದ್ದೀವಿ. ಈ ಎಚ್ ತೊಗೊಳ್ಳೋಣ. ಎಚ್ಚಲ್ಲಿ 1 2 3, ಇಲ್ಲೇನಾಗಿದೆ 1. ಓಕೆ, ಇದಕ್ಕೆ ಈ ಬಾಕ್ಸ್ಗೆ ಹಾಕ್ತೀವಿ. ಐನ ತೆಗೆದು 2ನೇ ಬಾಕ್ಸ್ಗೆ ಹಾಕ್ತೀವಿ. ಆಮೇಲೆ ಜೇನ ತೆಗೆದು ಈ ಬಾಕ್ಸ್ಗೆ ಹಾಕ್ತೀವಿ. ಇವಾಗ ನಾವು ಏನು ಯೋಚನೆ ಮಾಡೋಣ ಅಂದರೆ, ಇವರಿಗೆ 45% ವೋಟ್ ಬಂತು, ಇವರಿಗೆ ಒಂದು 30% ವೋಟ್ ಬಂತು. ಓಕೆ, 75. ಇವರಿಗೆ ಒಂದು 25% ವೋಟ್ ಬಂತು ಅಂತ ಇಟ್ಕೊಳ್ಳೋಣ. ಸಿ ಹ್ಯಾಸ್ ಗಾಟ್ 25% ವೋಟ್. ಈಗ ನಮ್ಮ ಕಂಡೀಷನ್ ಏನಿದೆ, ರಾಷ್ಟ್ರಪತಿಗಳು ಆಯ್ಕೆ ಆಗಬೇಕಂದ್ರೆ 50% ಮೇಲೆ ಬರಬೇಕು. ಫಾರ್ ಎಕ್ಸಾಂಪಲ್, MLA MP ಇಲೆಕ್ಷನ್ ಆಗಿದ್ರೆ ಬಿ ಇಲೆಕ್ಟ್ ಆಗಿಬಿಡೋರು. ಇಲ್ಲಿ ಬಿ ಇಲೆಕ್ಟ್ ಆಗೋದಿಲ್ಲ. ಇಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, ಸಿಯ ಏನಿದೆಯಲ್ಲ ಎಲ್ಲ ವೋಟ್ಗಳನ್ನು ತೊಗೊಂಡ್ಬಿಡ್ತೀವಿ. ವಿಲ್ ರಿಮೂವ್ ಆಲ್ ದ ವೋಟ್ಸ್ ಆಫ್ ಸಿ. ಆವಾಗ ಏನು ಮಾಡ್ತೀವಿ, ಇಲ್ಲಿ ಸಿ 2ನೇ ಪ್ರಾಶಸ್ತ್ಯದ ವೋಟ್ ಯಾರಿಗೆ ಹಾಕಿದ್ದಾನೆ, ಇವ್ರಿಗೆ ಹಾಕಿದ್ದಾನೆ. ಈ ವೋಟನ್ನು ತಂದು ನಾವೇನು ಮಾಡ್ತೀವಿ, ಇಲ್ಲಿ ಹಾಕ್ತೀವಿ. ಇದೇ ಥರ ಮತ್ತೊಂದು ಇದರಲ್ಲಿರ್ತಕ್ಕಂಥ ಇನ್ನೊಬ್ಬ ವೋಟ್ನ ಅವನು ಇದಕ್ಕೆ ಹಾಕಿದ್ದ ಅಂತ ಇಟ್ಕೊಳ್ಳಿ. ಆಮೇಲೆ ಇವೆಲ್ಲ ಹೆಚ್ಚಾಗಿ ಹಿಂಗೆ ಬಾಕ್ಸ್ ಆಗಿ ಇದೇ ಜಾಸ್ತಿ ಆಯಿತು. ಲಾಜಿಕಲಿ ಇದೇ ಜಾಸ್ತಿ ಆಗ್ತೈತಿ. ಯಾಕಂದರೆ 20 25 30 55 ಆಗ್ಬೋದು. ಪಾಸಿಬಿಲಿಟಿ ಇಸ್ ದೇರ್. 55% ಆಗ್ಬೋದು. ಆ ರೀತಿ ಆಯಿತು ಅಂದಾಗ ಇವರು ಆಯ್ಕೆ ಆಗೋದಿಲ್ಲ. ಈ ವ್ಯಕ್ತಿ 55% ಬಂದರೆ ಈ ವ್ಯಕ್ತಿ ಎಲೆಕ್ಟ್ ಆಗ್ತಾರೆ. ದಿಸ್ ಈಸ್ ಕಾಲ್ಡ್ ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್. ಅಂದರೆ ಅತಿ ಕಡಿಮೆ ಮತ ಬಂದಂತಹ ವ್ಯಕ್ತಿಯ, 1ನೇ ಪ್ರಾಶಸ್ತ್ಯದ ಮತ ಬಂದಂತಹ ವ್ಯಕ್ತಿಯ ವೋಟನ್ನು ಕ್ಯಾನ್ಸಲ್ ಮಾಡಿ, ಅಂದರೆ ಅವನು ಹೊರಗೆ ತೆಗೆದು ಅವನು 2ನೇ ಪ್ರಾಶಸ್ತ್ಯದ ವೋಟನ್ನು ಯಾರಿಗೆ ಕೊಟ್ಟಿರ್ತಾನೆ ಅವರ ಬಾಕ್ಸ್ಗಳಿಗೆ ಅದನ್ನು ಸೇರಿಸಿ ಆಮೇಲೆ ಬರುವಂತಹ ರಿಸಲ್ಟ್ ಏನಿದೆ, ಆ ರಿಸಲ್ಟು ಲಾಜಿಕಲಿ ಇಬ್ಬರೇ ಇರೋದ್ರಿಂದ, ದ ಕ್ಯಾಂಡಿಡೇಟ್ಸ್ ಆರ್ ಓನ್ಲಿ 2 ಮೀನ್ಸ್ ಡೆಫಿನೆಟ್ಲಿ ಬೋತ್ ದ ಪ್ಲಸ್ ಎ ಪ್ಲಸ್ ಬಿ ಶುಡ್ ಬಿ 100% ಓನ್ಲಿ.
A+B ಶುಡ್ ಬಿ 100% ಓನ್ಲಿ. ಹಾಗಾಗಿ ಎ ಮತ್ತು ಬಿನಲ್ಲಿ ಯಾರಾದರೂ ಒಬ್ಬರು ಆಯ್ಕೆ ಆಗ್ತಾರೆ, ಅವರು 50%ಗಿಂತ ಪ್ರತಿಶತ 50ಕ್ಕಿಂತ ಹೆಚ್ಚು ಮತ ಪಡಿತಾರೆ, ಅವರು ಭಾರತದ ರಾಷ್ಟ್ರಪತಿಗಳು ಆಗ್ತಾರೆ ಅಂತಕ್ಕಂತಹ ಮಾತನ್ನು ನಾವಿಲ್ಲಿ ಗಮನಿಸಬಹುದು. ದಿಸ್ ಈಸ್ ವಾಟ್ ಈಸ್ ದಿ ಪ್ರೋಸೆಸ್. ಎಲೆಕ್ಷನ್ ಹೇಗೆ ನಡೀತದೆ ಅನ್ನೋದನ್ನು ನಾವು ಇವಾಗ ತಿಳ್ಕೊಂಡಿದ್ದೀವಿ. ಇದಕ್ಕಿಂತ ಹೆಚ್ಚಿನ ಎಕ್ಸ್ಪ್ಲನೇಷನ್ ಇದರಲ್ಲಿ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ. ದಿಸ್ ಇಸ್ ಹೌ ಭಾರತದ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ನೀವು 2 ವಿಷಯನ ನೆನ್ಪಿಟ್ಕೋಬೇಕು. ಒಂದು ಪ್ರೊಪೋರ್ಷನಲ್ ರಿಪ್ರೆಸೆಂಟೇಷನ್ನು, ಇನ್ನೊಂದು ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್. ಇವೆರಡನ್ನು ನಾನು ವಿವರವಾಗಿ ನಿಮಗೆ ತಿಳಿಸಿಕೊಟ್ಟಿದ್ದೀನಿ. ಈ ರೀತಿಯ ಕಾನ್ಸೆಪ್ಟನ್ನು ನೀವು ಅರ್ಥ ಮಾಡಿಕೊಂಡ್ರೆ ಚುನಾವಣೆಯ ಬಗ್ಗೆ ಬರೆಯುವಂತಹ ಇದು, ಅಕಸ್ಮಾತ್ ಈ ಪ್ರಶ್ನೆ ನಿಮಗೆ ಸ್ಮಾಲ್ ಶಾರ್ಟ್ ನೋಟ್ ಪ್ರಶ್ನೆಯಲ್ಲಿ ಇದನ್ನು ಕೇಳ್ಬೋದು. ಭಾರತದ ರಾಷ್ಟ್ರಪತಿಯವರ ಆಯ್ಕೆಯ ವಿಧಾನ. ದ ಕ್ವಶನ್ ಮೇ ಬಿ ದ ಮ್ಯಾನರ್ ಆಫ್ ಪ್ರೆಸಿಡೆಂಟ್ಸ್ ಎಲೆಕ್ಷನ್, ಮೇ ಬಿ ದಿ ಶಾರ್ಟ್ ನೋಟ್, ದ ಮ್ಯಾನರ್ ಆಫ್ ಪ್ರೆಸಿಡೆಂಟ್ಸ್ ಎಲೆಕ್ಷನ್, ರೈಟ್. ರಾಷ್ಟ್ರಪತಿಯವರ ಅಧಿಕಾರಾವಧಿ. ನೆಕ್ಸ್ಟ್ ಆರ್ಟಿಕಲ್ 56. ರಾಷ್ಟ್ರಪತಿಯವರ ಅಧಿಕಾರಾವಧಿ. ಇದು 5 ವರ್ಷ. 5 ವರ್ಷ ಗರಿಷ್ಠ. 5 ವರ್ಷ ಗರಿಷ್ಠ. ಏನಿದು ಗರಿಷ್ಠ ಅಂತ ಹೇಳಿದರೆ, ಅಕಸ್ಮಾತ್ ಅವರು ರಾಜೀನಾಮೆ ಕೊಟ್ಟಾಗ ತತ್ಕ್ಷಣದಿಂದಲೇ ಅವರ ಅವಧಿ ಮುಗೀತದೆ. ಹಿಸ್ ಪೀರಿಯಡ್ ಎಂಡ್ಸ್ ದೇರ್ ಓನ್ಲಿ. 5 ವರ್ಷ ಆಗೋದಿಲ್ಲ ಅವರು ರಾಜೀನಾಮೆ ಕೊಟ್ಟಾಗ. ಮಹಾಭಿಯೋಗ ಮಾಡಿದಾಗ, ತೆಗೆದು ಹಾಕಿದಾಗ, ಪದಚ್ಯುತಗೊಳಿಸಿದಾಗ, ಪದಚ್ಯುತಿ ಮಹಾಭಿಯೋಗದಿಂದ, ಆವಾಗಲೂ ಅದು 5 ವರ್ಷ ಇರಲ್ಲ. ಯಾವತ್ತೂ ದಿ ಇಂಪೀಚ್ಮೆಂಟ್ ಪ್ರೊಸೀಜರ್ ಗೆಟ್ಸ್ ಕಂಪ್ಲೀಟೆಡ್. ಇಂಪೀಚ್ಮೆಂಟ್ ಮೇಲೆ ನಾನೊಂದು ಕ್ಲಾಸ್ ಮಾಡ್ತೀನಿ. ಇಂಪೀಚ್ಮೆಂಟ್ ಅದು ಬಹಳ ಮುಖ್ಯವಾದಂಥದ್ದು. ಅಂದರೆ ನಮ್ಮ ರಾಷ್ಟ್ರಪತಿಯರ ಇಂಪೀಚ್ಮೆಂಟ್ ಪ್ರೋಸೆಸ್ ಇದೆಯಲ್ಲ, ಅದು ಸಂವಿಧಾನದಲ್ಲಿ ಕ್ಲಿಯರಾಗಿ ನಾವು ಅದನ್ನು ಮೆನ್ಷನ್ ಮಾಡಿದ್ದೀವಿ. ಅದರ ಮೇಲೂ ನಾನೊಂದು ವಿಡಿಯೋ ಡೆಫಿನೆಟ್ಲಿ ಮಾಡಲಿಕ್ಕೆ ಉಂಟು. ಇನ್ನೊಂದು ಅನರ್ಹತೆ, ಡಿಸ್ಕ್ವಾಲಿಫಿಕೇಷನ್. ಈ 3 ಸಂದರ್ಭದಲ್ಲಿ 5 ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಅವರು ಅಧಿಕಾರದಲ್ಲಿ ಇರ್ತಾರೆ. ಓಕೆ. ಆದರೆ ಇಲ್ಲಿ ಒಂದನ್ನು ಗಮನಿಸಬೇಕು, ಬಹಳ ಇಂಟ್ರೆಸ್ಟಿಂಗ್ ಇದು. ನಾವು ಸಾಮಾನ್ಯವಾಗಿ ಇದನ್ನು ಬೇರೆ ರೀತಿ ತೊಗೊಳ್ತೀವಿ. ಫಾರ್ ಎಕ್ಸಾಂಪಲ್, ಒಬ್ಬ ಎಮ್ ಎಲ್ ಎ ಯಾರೋ ಸತ್ತು ಹೋಗ್ತಾನೆ, ಅವನ ಜಾಗದಲ್ಲಿ ಇನ್ನೊಬ್ಬ ಎಮ್ ಎಲ್ ಎ ಆಯ್ಕೆ ಆಗ್ತಾನೆ. ಅವನು ಆ ವಿಧಾನಸಭಾ ಅವಧಿಗೆ ಮಾತ್ರ ಸೀಮಿತವಾಗಿರ್ತಾನೆ, ಅವನಿಗೆ 5 ವರ್ಷ ಅಧಿಕಾರ ಸಿಗೋದಿಲ್ಲ. ಆದರೆ ಇಲ್ಲಿ ಹಾಗಲ್ಲ. ಯಾವುದೇ ಕಾರಣದಿಂದ ಮಧ್ಯದಲ್ಲಿ ಈ ರಾಷ್ಟ್ರಪತಿಯವರು ತಮ್ಮ ಅಧಿಕಾರವನ್ನು ಮೊಟಕುಗೊಳಿಸಿದ ಸಂದರ್ಭದಲ್ಲಿ ಹೊಸ ಚುನಾವಣೆ ಆದರೆ ಅವನು ಅಧಿಕಾರ ವಹಿಸಿಕೊಂಡ ದಿನದಿಂದ ಪುನಃ 5 ವರ್ಷ ಅವರು ರಾಷ್ಟ್ರಪತಿಯಾಗಿರ್ಬೋದು. ಆ ಒಂದು ಪಾಯಿಂಟ್ ಇದೆಯಲ್ಲ, ಅದು ತುಂಬ ಮುಖ್ಯವಾದಂತಹ ಪಾಯಿಂಟ್, ನಾವು ಗಮನಿಸಬೇಕಾದಂತಹ ಪಾಯಿಂಟ್, ಅದನ್ನು ತಿಳ್ಕೋಬೇಕು. ಆಮೇಲೆ ರಾಷ್ಟ್ರಪತಿಯಾಗಿ ಸ್ಪರ್ಧಿಸಲು ಅರ್ಹತೆ. ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸಲು ಏನು ಅರ್ಹತೆಯನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ದಿ ಕ್ವಾಲಿಫಿಕೇಷನ್ಸ್ ಫಾರ್ ಕಂಟೆಸ್ಟಿಂಗ್ ಫಾರ್ ದ ಪೋಸ್ಟ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಭಾರತದ ರಾಷ್ಟ್ರಪತಿ ಚುನಾವಣೆಗೆ ಅರ್ಹತೆ. ರಾಷ್ಟ್ರಪತಿ, ನಾವು ಅಧ್ಯಕ್ಷರು ಅಂತ ಹೇಳ್ಬೋದು. ಅಧ್ಯಕ್ಷರಂತ ಯಾಕೆ ಹೇಳೋದಿಲ್ಲ ನಾವು ಅಂತಂದರೆ, ಅಧ್ಯಕ್ಷರು ಅಂದರೆ ಅಧ್ಯಕ್ಷ ಪದವನ್ನು ನಾವು ಭಾಳಷ್ಟು ಜನರಿಗೆ ಯೂಸ್ ಮಾಡ್ತೀವಿ. ನಮ್ಮ ವ್ಯವಸ್ಥೆಯಲ್ಲಿ ಎಲ್ಲ ಜನರಿಗೆ ಯೂಸ್ ಮಾಡ್ತೀವಿ. ಆದರೆ ನಾವು ಯಾವುದೋ ಒಂದು ಬ್ಯಾಂಕಿನ ಅಧ್ಯಕ್ಷರಿಗೆ ರಾಷ್ಟ್ರಪತಿ ಅನ್ನೋದಿಲ್ಲ. ಆದ್ದರಿಂದ ರಾಷ್ಟ್ರಪತಿ ಅಂತಕ್ಕಂಥ ಒಂದೇ ಶಬ್ದ. ರಾಷ್ಟ್ರಪತಿ ಅಂತ ನಾವು ಹೇಳಿದ ತಕ್ಷಣ ಭಾರತದ ರಾಷ್ಟ್ರಪತಿಗಳು ಅಂತಲೇ ಅರ್ಥ. ಓಕೆ. ಈ ರಾಷ್ಟ್ರಪತಿಯವರು ಚುನಾವಣೆ ಸ್ಪರ್ಧೆಗೆ ಅರ್ಹತೆ. ಸ್ಪರ್ಧೆಗೆ ಅರ್ಹತೆ. ಏನು ಅರ್ಹತೆ ಇರಬೇಕು ಚುನಾವಣೆಗೆ?
ಮೊದಲೇದವ್ರು ನಾಗರಿಕರಾಗಿರಬೇಕು, ಭಾರತದ ನಾಗರಿಕನಾಗಿರಬೇಕು. ಭಾರತದ ನಾಗರಿಕ. ಕೆಲವು ಭಾರತೀಯರು ವಿದೇಶದ ನಾಗರಿಕರಾಗಿರ್ತಾರೆ. ಉದಾಹರಣೆಗೆ ಈಗ ಹೇಳೋದಾದರೆ ವಿಜಯ್ ಮಲ್ಯ ಭಾರತದ ಪ್ರಜೆಯಾಗಿರಬೇಕು. ಲೋಕಸಭೆಗೆ ಸದಸ್ಯನಾಗಲು ಇರುವ ಎಲ್ಲ ಅರ್ಹತೆ ಇರಬೇಕು. ಲೋಕಸಭಾ ಸದಸ್ಯನಾಗುವ ಎಲ್ಲ ಅರ್ಹತೆ ಇರಬೇಕು. ಎಲ್ಲ ಅರ್ಹತೆ ಇರಬೇಕು. ಮತ್ತು 35 ವರ್ಷ ವಯಸ್ಸಾಗಿರಬೇಕು. 35 ವರ್ಷ, 35ಕ್ಕಿಂತ ಜಾಸ್ತಿ, 35 ವರ್ಷಕ್ಕಿಂತ ಜಾಸ್ತಿ ವಯಸ್ಸು ಆಗಿರಬೇಕು. ಯಾವುದೇ ಸರ್ಕಾರದ ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು. ನೋಡಿ, ಯಾವುದೇ ಸರ್ಕಾರದ ಲಾಭದಾಯಕ ಹುದ್ದೆಯಲ್ಲಿರಬಾರ್ದು. ಯಾವುದೋ ಸಂಬಳ ರೇಮು ಯಾವುದನ್ನು ಪಡೆಯುವಂಥವರು ಇರಬಾರ್ದು. ಆದರೆ ಈ ನಿಯಮ ಯಾರ್ಯಾರಿಗೆ ಅನ್ವಯಿಸೋದಿಲ್ಲ ಅಂದರೆ ರಾಷ್ಟ್ರಪತಿಗೆ ಅನ್ವಯಿಸೋದಿಲ್ಲ. ರಾಷ್ಟ್ರಪತಿ ಇದ್ದವರಿಗೆ ರಾಷ್ಟ್ರಪತಿಯಾಗಿ ಸಂಬಳ ಬರ್ತಾ ಇರ್ತದೆ. ರಾಷ್ಟ್ರಪತಿ, ರಾಜ್ಯಪಾಲ, ಮಂತ್ರಿಗಳಿಗೆ ಅನ್ವಯಿಸೋದಿಲ್ಲ. ಅನ್ವಯಿಸೋದಿಲ್ಲ. ಆದರೆ ಏನಾಗುತ್ತೆ ಅಂದರೆ ಅವರು ಒಂದು ಸಲ ಅನ್ವಯಿಸುವುದಿಲ್ಲ. ರಾಷ್ಟ್ರಪತಿಯ ಹುದ್ದೆಯನ್ನು ಅಲಂಕರಿಸಿದ ತಕ್ಷಣ ಈ ಎಲ್ಲ ಹುದ್ದೆಗಳು ಹೋಗ್ಬಿಡ್ತವೆ. ಆದರೆ ನಾನು ಇಲ್ಲಿ ರಾಷ್ಟ್ರಪತಿ ಅಂತಲೇ ಯಾಕೆ ಬರದೆ? ಯಾಕೆ ಅಂದರೆ ಒಬ್ಬ ರಾಷ್ಟ್ರಪತಿ ಆಗಿರುವವನು ಮರು ಆಯ್ಕೆ ಬಯಸ್ಬೋದು. ಅವರು ಹೀ ಕ್ಯಾನ್ ಸೀಕ್ ಎ ರೀಎಲೆಕ್ಷನ್, ಮರು ಆಯ್ಕೆ ಬಯಸ್ಬೋದು. ಮರು ಆಯ್ಕೆಗೆ ಅವರು ಚುನಾವಣೆಗೆ ನಿಲ್ಬೋದು. ನೋಡಿ, ಅಮೇರಿಕದ ರಾಷ್ಟ್ರಪತಿಗಳು 2 ಸಲ ಮಾತ್ರ ರಾಷ್ಟ್ರಪತಿ ಆಗ್ಬೋದು. ದೇರ್ ಈಸ್ ನೋ ಪ್ರಾವಿಷನ್ ಫಾರ್ ದ ಥರ್ಡ್ ಟೈಮ್. ಆದರೆ ಭಾರತದಲ್ಲಿ ನೀವು ಎಷ್ಟು ಸಲ ಬೇಕಾದ್ರೂ ಎಲೆಕ್ಷನ್ ನಿಂತು ರಾಷ್ಟ್ರಪತಿ ಆಗ್ಬೋದು. ಅವರು ಜೀವಿತಾವಧಿಯಲ್ಲಿ ಎಷ್ಟು ಸಲ ಬೇಕಾದರೂ ಎಲೆಕ್ಷನ್ ನಿಂತು ಅವರು ಆರಿಸಿ ಬಂದು ರಾಷ್ಟ್ರಪತಿಯಾಗಿ ಇರಬಹುದು. ಇನ್ನು ಕೊನೆಯದಾಗಿ ಪ್ರಮಾಣ ವಚನ. ಮತ್ತು ಒಂದು ಸಲ ರಾಷ್ಟ್ರಪತಿ ಆದಾಗ ಅನುಚ್ಛೇದ 59 ಏನು ಹೇಳುತ್ತೆ ಅಂದರೆ, ಅನುಚ್ಛೇದ 59 ರಾಷ್ಟ್ರಪತಿ ಸಂಸತ್ ಸದಸ್ಯ ಅಥವಾ ವಿಧಾನಸಭಾ ಸದಸ್ಯನಾಗಿರಕೂಡದು. ಸಂಸತ್ ಅಥವಾ ವಿಧಾನ ಮಂಡಲದ ಸದಸ್ಯನಿರಕೂಡದು. ಓಕೆ, ನೋಡಿ, ನಾನು ಇಲ್ಲಿ ಶಬ್ದವನ್ನು ಯೂಸ್ ಮಾಡಿದ್ದು ವಿಧಾನ ಮಂಡಲ ಅಂತ. ಸಂಸತ್ ಮತ್ತು ವಿಧಾನಮಂಡಲದ ಸದಸ್ಯನಿರಕೂಡದು. ನಾನು ಸಂಸತ್ ಅಂತ ಬರೆದ್ರೆ ರಾಜ್ಯಸಭಾ ಲೋಕಸಭಾ ಸೇರುತ್ತೆ. ವಿಧಾನ ಮಂಡಲ ಅಂದರೆ ವಿಧಾನ ಪರಿಷತ್ತು ಅದರಲ್ಲಿ ಬರುತ್ತೆ. ಹಾಗಾಗಿ ಏನು ಇರಕೂಡದು. ಏನು ಹಾಗಿದ್ರೆ ದ ಮೂಮೆಂಟ್ ಹಿ ಬಿಕಮ್ಸ್ ಪ್ರೆಸಿಡೆಂಟ್ ಹಿ ವಿಲ್ ಲೂಸ್ ದಿಸ್ ಪೋಸ್ಟ್. ಅದಕ್ಕೆ ರಾಜೀನಾಮೆ ಕೊಡ್ತಾನೆ ಅಥವಾ ಆ ಪೋಸ್ಟ್ನಿಂದ ಅವನು ಹೊರಗೆ ಹೋಗ್ತಾನೆ. ಕೊನೆಯದಾಗಿ ಇವತ್ತಿನ ಈ ವಿಡಿಯೋ ಕ್ಲಾಸಿನ ಕೊನೆಯ ಪಾಯಿಂಟ್ ಏನು ಅಂತಂದರೆ, ದಿ ಲಾಸ್ಟ್ ಪಾಯಿಂಟ್ ಈಸ್ ಪ್ರಮಾಣ ವಚನ, ಓತ್ ಟೇಕಿಂಗ್, ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಒನ್ ಈಸ್ ಓತ್, ಪ್ರಮಾಣ ವಚನ. ಅನುಚ್ಛೇದ 60
ಪ್ರಮಾಣ ವಚನ. ಎಲ್ಲರೂ ಪ್ರಮಾಣ ವಚನ ತೆಗೆದುಕೊಳ್ಬೇಕಾಗ್ತದೆ. ಎಲ್ಲ ರಾಜಕೀಯ ವ್ಯಕ್ತಿಗಳು ಪ್ರಮಾಣ ವಚನವನ್ನು ತೆಗೆದುಕೊಳ್ತಾರೆ. ಆದರೆ ವಾಸ್ತವವಾಗಿ ಪ್ರಮಾಣ ವಚನದಲ್ಲಿ ನಾವೇನು ಪ್ರಮಾಣ ಮಾಡಿರ್ತೀವಿ ಅಂತಕ್ಕಂಥದ್ದು ಯಾವಾಗಲೂ ಪ್ರತಿನಿತ್ಯ ನೆನಪಿಟ್ಕೊಳ್ಳುವಂಥದ್ದು ಬಹಳ ಅವಶ್ಯಕತೆ ಇದೆ ಇವತ್ತಿನ ಕಾಲದಲ್ಲಿ. ಯಾವುದೇ ರಾಜಕೀಯ ವ್ಯಕ್ತಿಗೆ ಅವರು ರಾಜಕಾರಣದಲ್ಲಿ ಒಂದು ಪದವನ್ನು ಹೊಂದಿದರೆ ಅದಕ್ಕೆ ದೇ ವಿಲ್ ಟೇಕ್ ಎ ಓತ್ ಪ್ರಮಾಣ ವಚನವನ್ನು ತಗೊಳ್ತಾರೆ. ಇವರು ಏನೇನು ಪ್ರಮಾಣ ವಚನ ತಗೊಳ್ತಾರೆ, ರಾಷ್ಟ್ರಪತಿಯವರು ಏನೇನು ಪ್ರಮಾಣ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ಒಂದನೇದು ನಿಷ್ಠಾಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತೇನೆಂದು. ನಿಷ್ಠಾಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತೇನೆಂದು. ಅಧ್ಯಕ್ಷೀಯ ಕಾರ್ಯಭಾರವನ್ನು ಸಮರ್ಪಕವಾಗಿ ನಿರ್ವಹಿಸುತ್ತೇನೆಂದು. ಅಧ್ಯಕ್ಷೀಯ ಕಾರ್ಯಭಾರವನ್ನು ಸಮರ್ಪಕವಾಗಿ ನಿರ್ವಹಿಸುತ್ತೇನೆಂದು. ಸಮರ್ಪಕವಾಗಿ ನಿರ್ವಹಿಸುತ್ತೇನೆಂದು. ಇದರಲ್ಲಿ ಇದು ಬಹಳ ಮುಖ್ಯ. ಸಂವಿಧಾನದ ಪರಿರಕ್ಷಣೆ ಸಂವಿಧಾನದ ಪರಿರಕ್ಷಣೆ, ಪ್ರಿಸರ್ವ್. ಈ ಹೊಸ ಶಬ್ದಗಳು ಬಂದಾಗ ಈ ಇಂಗ್ಲೀಷ್ ಶಬ್ದವನ್ನು ನಾವು ನೆನಪಿಟ್ಕೊಳ್ಳೋದು ಒಳ್ಳೆಯದು. ಪರೀಕ್ಷೆಯಲ್ಲಿ ನೀವು ಎರಡನ್ನು ಬರೆದ್ರೂ ತಪ್ಪಿಲ್ಲ. ಸಂರಕ್ಷಣೆ ಅದು ಯಾಕೆ ಅನ್ನೋದನ್ನು ನೀವೇ ಊಹಿಸ್ಬೋದು. ಸಂರಕ್ಷಣೆ ಪ್ರೊಟೆಕ್ಟ್, ಮತ್ತು ಪ್ರತಿರಕ್ಷಣೆ ಪ್ರಿಸರ್ವ್. ಪ್ರತಿರಕ್ಷಣೆ ಅಂದರೆ ಡಿಫೆಂಡ್. ಪ್ರತಿರಕ್ಷಣೆ ಅಂದರೆ ಡಿಫೆಂಡ್. ಎಂದು ಸಂವಿಧಾನದ ಪರಿರಕ್ಷಣೆ, ಸಂರಕ್ಷಣೆ ಮತ್ತು ಪ್ರತಿರಕ್ಷಣೆ ಮಾಡುತ್ತೇನೆಂದು. ಜನಸೇವೆ. ಮುಂದುವರೆದು ನೆಕ್ಸ್ಟ್ ಪಾಯಿಂಟ್. ಜನಸೇವೆ ಮತ್ತು ಲೋಕರಕ್ಷಣೆಯ ಜನಸೇವೆ ಮತ್ತು ಯೋಗಕ್ಷೇಮ ಸಾಧನೆಯಲ್ಲಿ. ಜನಸೇವೆ ನೆಕ್ಸ್ಟ್. ಜನಸೇವೆ ಮತ್ತು ಯೋಗಕ್ಷೇಮ ಸಾಧನೆಯಲ್ಲಿ ನಿರತನಾಗುತ್ತೇನೆಂದು. ನಿರತನಾಗುತ್ತೇನೆಂದು ನಂದು ಪ್ರತಿಜ್ಞೆ ಮಾಡುವುದು. ಒಂದು ವಚನ ತೆಗೆದುಕೊಳ್ಳುವುದು. ಪ್ರಮಾಣ ವಚನ ತೆಗೆದುಕೊಳ್ಳುತ್ತೇನೆ. ಪ್ರಮಾಣ ವಚನ ತೆಗೆದುಕೊಳ್ಳುವುದು.
ಪ್ರಮಾಣ ಅಂದರೆ ನಾವು ಆಡು ಭಾಷೆಯಲ್ಲಿ ಆಣೆ ಮಾಡೋದು ಅಂತೀವಿ. ಆ ರೀತಿಯಾದಂತಹ ಒಂದು ನಾವು ವಚನವನ್ನು ತೆಗೆದುಕೊಳ್ತೀವಿ, ಅದಕ್ಕೆ ನಾವು ಬದ್ಧರಾಗ್ತೀವಿ ಅಂತಕ್ಕಂತಹ ಮಾತನ್ನು ಈ ಓತನ್ನು ಅಥವಾ ಪ್ರಮಾಣ ವಚನವನ್ನು ನಮ್ಮ ರಾಷ್ಟ್ರಪತಿಗಳು ಸ್ವೀಕರಿಸಬೇಕಾಗ್ತದೆ. ಪ್ರಮಾಣ ವಚನ ಸ್ವೀಕರಿಸಿದ ತತ್ಕ್ಷಣದಿಂದ ಅವರ ಅಧಿಕಾರದ ಅವಧಿ 5 ವರ್ಷ ಇರ್ತದೆ. ಅವರು ಯಾವಾಗಾದರೂ ಇಲೆಕ್ಟ್ ಆಗಲಿ, ಯಾವ ರೀತಿಯಲ್ಲಿ ಚುನಾವಣೆಗೆ ಅವರು ಸ್ಪರ್ಧಿಸಿದರೂ, ಯಾವುದೇ ಒಂದು ವೇಕೆನ್ಸಿ ಆದಾಗ ಸ್ಪರ್ಧಿಸಿದರೂ ಕೂಡ ಬ್ರೇಕ್ ಪೀರಿಯಡ್ ಅಂತಕ್ಕಂಥದ್ದು ಅವರಿಗಿಲ್ಲ. MLA MP ಗಳಿಗೆ ನಾನು ಹೇಳಿದ್ನಲ್ಲ, ಆ ಥರದ ಬ್ರೇಕ್ ಪೀರಿಯಡ್ ಇಲ್ಲ. ಹಾಗಿದ್ದರೆ ನಾವು ಇವತ್ತು ನೋಡಿದಂತಹ ಈ ವಿಡಿಯೋದಲ್ಲಿ ನೋಡಿದಂತಹ ವಿಷಯ ಏನು ಅಂತಂದರೆ, ಈ ರಾಷ್ಟ್ರಪತಿಗಳ ಚುನಾವಣಾ ಪ್ರಕ್ರಿಯೆ, ಪ್ರಮಾಣ ವಚನ, ಇವೆರಡನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ಅಥವಾ ಈ ಒಂದು ವಿಡಿಯೋ ಕ್ಲಾಸ್ನಲ್ಲಿ ನಾವು ನೋಡಿದ್ದೀವಿ ಅಂತ ಹೇಳ್ಬೋದು. ಇವಾಗ ರಾಷ್ಟ್ರಪತಿಗೆ ಸಂಬಂಧಪಟ್ಟಂತೆ ಉಳಿದಂತಹ ಒಂದೇ ಒಂದು ವಿಷಯ ಅಂತಂದರೆ ಮಹಾಭಿಯೋಗ. ಆ ಮಹಾಭಿಯೋಗ ವಿಷಯವನ್ನು ನಾನು ಇನ್ನೊಂದು ಮುಂದಿನ ವಿಡಿಯೋದಲ್ಲಿ ನಾನು ತಮಗೆ ಅದನ್ನು ವಿವರಿಸ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ವಿವರಿಸಿದಂತಹ ಕಾನ್ಸೆಪ್ಟು ಅತಿ ಮುಖ್ಯವಾಗಿ ಏನು ಅಂತ ಹೇಳೋದಾದರೆ, ಈ ರಾಷ್ಟ್ರಪತಿಗಳ ಚುನಾವಣೆ ಹೇಗೆ ಮಾಡ್ತಾರೆ ಅಂತಕ್ಕಂಥದ್ದು. ಆ ಚುನಾವಣೆಯಲ್ಲಿ ಬರ್ತಕ್ಕಂತಹ 2 ಕೀ ವರ್ಡ್ಗಳೇನು ಅಂತಂತಂದರೆ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಮತ್ತು ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್. ಈ 2 ಕಾನ್ಸೆಪ್ಟ್ಗಳು ಬಹಳ ಮುಖ್ಯ. ಈ 2 ಕಾನ್ಸೆಪ್ಟ್ಗಳನ್ನು ಅಷ್ಟೇ ಅಲ್ಲದೆ ನಾವು ಚುನಾವಣಾ ಪ್ರಕ್ರಿಯೆ ಯಾವ ರೀತಿ ನಡೀತದೆ, ಚುನಾವಣೆಯ ಆಯ್ಕೆ ಯಾವ ರೀತಿ ಆಗ್ತದೆ, ಒಂದು ರಾಜ್ಯದಲ್ಲಿ ಅಥವಾ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿಗಳ ಚುನಾವಣೆಗೂ ರಾಷ್ಟ್ರಪತಿಯವರ ಚುನಾವಣೆಗೂ ಇರುವಂತಹ ವ್ಯತ್ಯಾಸ, ಯಾಕೆ ರಾಷ್ಟ್ರಪತಿಯವರನ್ನು ನಾವು ನೇರವಾಗಿ ಆಯ್ಕೆ ಮಾಡೋದಿಲ್ಲ ಅಂತಕ್ಕಂಥದ್ದಕ್ಕೆ ಕಾರಣ, ಮತ್ತು ಒಮ್ಮೆ ಆಯ್ಕೆಯಾದ ರಾಷ್ಟ್ರಪತಿಗಳು ಪ್ರಮಾಣ ವಚನವನ್ನು ತೆಗೆದುಕೊಳ್ಳುವಂತಹದ್ದು. ಅಂದರೆ ಇಲ್ಲಿ ನಿಮಗೆ ಶಾರ್ಟ್ ನೋಟ್ನಲ್ಲಿ ಏನು ಪ್ರಶ್ನೆ ಬರ್ಬೋದು ಅಂದರೆ, ಪ್ರಮಾಣ ವಚನದ ಮೇಲೆ ಪ್ರಶ್ನೆ ಕೇಳ್ಬೋದು, ಅಥವಾ ನಿಮಗೆ ಚುನಾವಣೆ ಪ್ರಕ್ರಿಯೆ ಮೇಲೆ ಪ್ರಶ್ನೆ ಕೇಳ್ಬೋದು, ಅಥವಾ ನಿಮಗೆ ಲಾಂಗ್ ಆನ್ಸರ್ ಪ್ರಶ್ನೆ ಕೇಳೋದಾದರೆ ಈ ಒಂದು ಪಾರ್ಟನ್ನು ಸೇರಿಸಿಬಿಟ್ಟು ನೀವು ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಿದಂತಹ ಏನು ಕ್ಲಾಸ್ ಇದೆ ರಾಷ್ಟ್ರಪತಿ ಬಗ್ಗೆ, ರಾಷ್ಟ್ರಪತಿಯವರ ಚುನಾವಣೆ ಮತ್ತು ರಾಷ್ಟ್ರಪತಿಯವರ ಅಧಿಕಾರಗಳನ್ನು ವಿವರಿಸಿ ಅಂತ ಕೇಳಿದಾಗ ನೀವು ಈ ವಿಷಯವನ್ನು ಮತ್ತು ಹಿಂದಿನ ಕ್ಲಾಸಿನ ವಿಷಯವನ್ನು ಸೇರಿಸಿ ನೀವು ಉತ್ತರವನ್ನು ಬರಿಬೇಕಾಗ್ತದೆ. ಇಷ್ಟು ಹೇಳಿ ಇವತ್ತಿನ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತೀನಿ. ಕಂಪ್ಲೀಟ್ ಮಾಡುವ ಪೂರ್ವದಲ್ಲಿ ನಾನು ನಿಮಗೆ ಮತ್ತೊಂದು ಸಲ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಕಮೆಂಟ್ಗಳನ್ನು ನೀವು ನನಗೆ ನನ್ನ ವಾಟ್ಸಪ್ ನಂಬರ್ 9448010565ನಲ್ಲಿ ನೀವು ಎಕ್ಸ್ಪ್ರೆಸ್ ಮಾಡ್ಬೋದು, ಅಥವಾ ನನ್ನ ಇಮೇಲ್ ID ಬಂದು nagavisb@gmail.com ನಲ್ಲಿ ನೀವು ತಿಳಿಸ್ಬೋದು ನಿಮ್ಮ ಸೂಚನೆಗಳನ್ನು, ಸಲಹೆಗಳನ್ನು. ನನ್ನ ಈ ವಿಡಿಯೋದಲ್ಲಿ ಆಗಿರುವಂತಹ ಯಾವುದಾದರೂ ಲೋಪದೋಷ ಇದ್ದರೆ ಆ ಲೋಪದೋಷಗಳನ್ನು ನೀವು ಹೇಳಲಿಕ್ಕೆ ಅರ್ಹರಾಗಿದ್ದೀರಿ ಅಂತಕ್ಕಂಥ ವಿಷಯವನ್ನು ಹೇಳಿ ನಾನು ಮತ್ತೊಂದು ಸಲ ಹೇಳ್ತೀನಿ, ನನ್ನ ವಿಡಿಯೋ ಕ್ಲಾಸು ಸ್ವಲ್ಪ ನಿಮಗೆ ಸ್ಲೋ ಅನಿಸ್ಬಹುದು, ಅಥವಾ ಇದಕ್ಕಿಂತ ನಾನು ಫಾಸ್ಟಾಗಿ ಮಾಡ್ಬೋದೇನೋ ಅಂಥೇಳಿ ನಿಮ್ಮ ಅನಿಸಿಕೆ ಇರ್ಬೋದು. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಯಾವುದೇ ಒಂದು ವಿಷಯವನ್ನು ಒಂದು ಸಲ ಅದರ ಕಾನ್ಸೆಪ್ಚುವಲಿ ನಾವು ತಿಳಿದುಕೊಂಡ್ರೆ ಮರೆಯೋದು ಕಡಿಮೆ ಅಂತಕ್ಕಂಥ ಭಾವನೆ ನನ್ನದು. ಆ ಭಾವನೆಯಲ್ಲಿ ನಾನು ಕ್ಲಾಸ್ ಮಾಡ್ತಾ ಇರೋದು. ಆದ್ದರಿಂದ ವಿವರವಾದ ಒಂದು ಕ್ಲಾಸು ನಂದಾಗಿರುತ್ತೆ ಅಂತಕ್ಕಂಥದ್ದನ್ನು ಹೇಳಿ, ನೀವು ನನಗೆ ಈ ಹಿಂದಿನ ವಿಡಿಯೋದಲ್ಲಿ ಏನು ಸಪೋರ್ಟ್ ಮಾಡಿದಿರಿ ಅದೇ ರೀತಿ ನೀವು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಥೇಳಿ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸೋಣ. ನಮಸ್ಕಾರ.